ಎರಡೇನ ಇರೋದು ಪಾಯಿಂಟ್ ಇದು ಮತ್ತೆ ಅವ್ರ ಪಾಸ್ ಅಂದ್ರೆ ನಿಮಗೆ ಬೇಗ ಬೇಗ 3-4 ಇದೆ ಆಕ್ಚುಲಿ. ಭಕ್ತಿಯಿಂದ ಓದ್ಬೇಕು. ಓಕೆ, ಪಾಸ್ ಮಾಡೋಣ. ಪಾಸ್. ಉತ್ಸಾಹದಿಂದ ಓದ್ಬೇಕು. ಓದೋದಿನ ಮನನ ಮಾಡ್ಕೋಬೇಕು. ನೀವೆಲ್ಲ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ಆದರೆ ಭಾವಾರ್ಥದಲ್ಲಿ ಏನಿದೆ ಆ ಒಂದು ಪಾಯಿಂಟ್ಸ್ ಬರ್ತಾ ಇಲ್ಲ. ಇನ್ನ 2 ಪಾಯಿಂಟ್ ಇದೆ. ಕೌರವರು ಮತ್ತು ಪಾಂಡವರ ಮಕ್ಕಳು ಅಂತ ತಮ್ಮನ ಮಕ್ಕಳು ಅಂತ ಅಲ್ಲ, ಅದು ಬೇರೆ ಪಾಯಿಂಟ್. ಅದು ಯಾವ ರೀತಿ ಓದ್ಬೇಕು ಅಂದ್ರೆ 3ನೇ ಪಾಯಿಂಟ್ ಏನು? ಇದನ್ನ ಭಗವದ್ಗೀತೆನ ಹೇಳಿರೋದು ಯಾರು? ಕೃಷ್ಣ. ಕೃಷ್ಣನ ಭಕ್ತನ ಒಂದು ಸಹಾಯವನ್ನ ಪಡೆದು ಓದ್ಬೇಕು. 4ನೇ ಪಾಯಿಂಟ್, ಯಾವುದೇ ನಮ್ಮ ಸ್ವಯಂ ಪ್ರೇರಿತ ವ್ಯಾಖ್ಯಾನಗಳನ್ನ ಮಾಡ್ದಿರ ಅದನ್ನ ಓದ್ಬೇಕು. ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ, ಆಮೇಲೆ ನನ್ನ ಒಂದು ನಾಲೆಜ್ ಏನಿದೆ, ಅದರ ಮೇಲೆ ನಾನು ಭಗವದ್ಗೀತೆಗೆ ಕಮೆಂಟ್ರಿ ಮಾಡೋದಕ್ಕೆ ಹೋಗ್ತೀನಿ. ಅದನ್ನ ನನ್ನ ಒಂದು ವ್ಯಾಖ್ಯಾನದ ಮೂಲಕ ನಾನು ಅರ್ಥ ಮಾಡ್ಕೊಳಕ್ ಹೋದ್ರೆ ಭಗವದ್ಗೀತಾ ಅರ್ಥ ಆಗಲ್ಲ. ಅದು ಯಾವ ರೀತಿ ಅರ್ಥ ಆಗತ್ತಾಗ? ಕೃಷ್ಣನ ಭಗವದ್ಗೀತೆ ಆಗಲ್ಲ, ನಮ್ಮ ಗೀತೆ ಆಗ್ಬಿಡುತ್ತೆ. ಸೊ ಭಗವದ್ಗೀತೆನ ಅದಕ್ಕೋಸ್ಕರ ಪ್ರಭುಪಾದ ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಯಥಾರೂಪ, ಆಸ್ ಇಟ್ ಈಸ್ ನಾವು ತಿಳ್ಕೋಬೇಕು. ಕೃಷ್ಣ ಯಾವ ರೀತಿ ಹೇಳಿದ್ರು ಅದೇ ರೀತಿನೇ ನಮ್ಮ ಒಂದು ವ್ಯಾಖ್ಯಾನಗಳನ್ನ ಕೊಡ್ದಿರಾ ಇದು ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಗುರು ಪರಂಪರೆಯಿಂದ ಗುರುಗಳ ಮೂಲಕ ಕೃಷ್ಣನ ಒಬ್ಬ ಭಕ್ತನ ಸಹಾಯವನ್ನು ಪಡ್ಕೊಂಡು ನಾವು ಭಗವದ್ಗೀತೆಯನ್ನ ಓದ್ಬೇಕು. ಅವಾಗ ಸರಿಯಾಗಿ ಅರ್ಥ ಆಗುತ್ತೆ. ನೀವು ಯಾರ ಕಡೆ ಬೇಕು? ನಮ್ಮ ಕಡೆ ಓಕೆ, ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದೆಲ್ಲ ಸಿಂಪಲ್ ಆಗಿದೆ, ಓವರ್ ಆಲ್ ತಿಳ್ಕೋಬೇಕು ಅಂತ ಅಷ್ಟೇ. ಪಾಂಡವರ ತಂದೆಯ ಹೆಸರೇ? ಪಾಂಡು. ಓಕೆ, ವೆರಿ ಗುಡ್. ಪಾಂಡವರ ತಾಯಿಯ ಹೆಸರು ಅಷ್ಟೇನಾ? ಕುಂತಿ ಮತ್ತು ಮಾದ್ರಿ. ವೆರಿ ಗುಡ್. ದ್ರೌಪದಿಯ ಸಹೋದರನ ಹೆಸರು? ಮಾಸ್ಟರ್ ಇದ್ದಾರೆ, ನಾಯಕರು. ದುಷ್ಟದ್ಯುಮ್ನ. ಅರಿವೋ. ದ್ರೌಪದಿಯ ತಂದೆ ಹೆಸರು? ದ್ರುಪದ. ಅರಿವೋ. ಈಗ ಸರಿನಾ ತಪ್ಪ ಅಂತ ಹೇಳ್ಬೇಕು ನಿಮ್ದು? ಧೃತರಾಷ್ಟ್ರ ಹುಟ್ಟು ಕುರುಡ, ಸರಿನಾ ತಪ್ಪ? ಹುಟ್ಟು ಕುರುಡನಾ? ಹೌದು. ಹುಟ್ಟು ಕುರುಡನಾ? ಓಕೆ, ಸರಿ. ಅವನು ಯಾವ ರೀತಿ ಹುಟ್ಟು ಕುರುಡನೋ ಅದೇ ರೀತಿ ಆಧ್ಯಾತ್ಮಿಕವಾಗಿಯೂ ಸಹ ಕುರುಡ ಅಂತ ಪ್ರಭುಪಾದದಲ್ಲಿ ಹೇಳ್ತಾರೆ. ಸೊ ನಾವು ಬರೀ ಫಿಸಿಕಲಿ ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾಗಿನೋ ಧೃತರಾಷ್ಟ್ರ ಏನಾಗಿದ್ದ? ಕುರುಡನೇ ಆಗಿದ್ದ. ಓಕೆ, ನಿಮಗೆ ಈಗ ಸರಿನಾ ತಪ್ಪು ಅಂತ ಹೇಳ್ಬೇಕು. ಕುರುಕ್ಷೇತ್ರದ ಇದರಲ್ಲಿ ರಣರಂಗದಲ್ಲಿ ಭಗವದ್ಗೀತೆಯ 2ನೇ ಶ್ಲೋಕದಲ್ಲಿ ದುರ್ಯೋಧನ
ಸಂಜಯ್ ಹೇಳ್ತಾರೆ ದುರ್ಯೋಧನ ಭೀಷ್ಮನ ಹತ್ರ ಹೋಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು ಅಂತ. ಸರಿನಾ ತಪ್ಪ? ಓಕೆ, ನೀವು ಕರೆಕ್ಟ್. ಅವ್ರು ಹೋಗಿದ್ದು ಯಾರ ಹತ್ರ? ದ್ರೋಣಾಚಾರ್ಯರ ಹತ್ರಕ್ಕೆ ಹೋಗಿ ಅದರ ಬಗ್ಗೆ ಮಾತಾಡೋದಕ್ಕೆ ಅವರು ಶುರು ಮಾಡ್ತಾರೆ. ವೆರಿ ಗುಡ್. ನಿಮಗೆ ದ್ರೋಣಾಚಾರ್ಯರಿಗೂ ಮತ್ತು ದೃಪದನಿಗೂ ಒಂದು ರಾಜಕೀಯವಾಗಿ ಜಗಳ ಇತ್ತು. ಸರಿನಾ ತಪ್ಪ? ಸರಿ. ಜಗಳ ಆಯ್ತಾ ದ್ರೋಣಾಚಾರ್ಯರಿಗೆ ಮತ್ತು ದೃಪದನಿಗೆ? ಜಗಳ ಆಗಿಲ್ಲ, ಮನಸ್ತಾಪ ಇತ್ತು. ಓಕೆ, ರಿವರ್ ಕರೆಕ್ಟ್ ಆನ್ಸರ್. ನಿಮಗೆ ಈಗ ಸರಿನಾ ತಪ್ಪ ಅಂತ ಹೇಳ್ಬೇಕು. ದುಷ್ಟದುಮ್ನ ಹುಟ್ಟಿರೋದು ದ್ರೋಣಾಚಾರ್ಯರನ್ನ ಸಾಯಿಸೋದಕ್ಕೋಸ್ಕರ. ಸರಿನಾ ತಪ್ಪ? ಸರಿನಾ? ಹುಟ್ಟಿರೋದೇ ಸಾಯಿಸೋದಕ್ಕ? ಹೌದು. ಓಕೆ, ಕರೆಕ್ಟ್ ಆನ್ಸರ್. ಪಾಂಡವರ ಕಡೆ ನಿಮಗೆ ಸರಿನಾ ತಪ್ಪನ ಅಂತ ಹೇಳ್ಬೇಕು. ಪಾಂಡವರ ಕಡೆ ಯುದ್ಧ ಭೂಮಿನಲ್ಲಿ ಪಾಂಡವರ ಒಂದು ಸೈನ್ಯವನ್ನ ಆರ್ಗನೈಸ್ ಮಾಡಿದ್ದು ದೃಷ್ಟದ್ಯುಮ್ನ. ಸರಿನಾ ತಪ್ಪ? ಸರಿ. ದೃಷ್ಟದ್ಯುಮ್ನ ಮಾಡೋದ್ನ ಪಾಂಡವರ ಕಡೆ ಅಲ್ಲ, ಅವನು ಈಸ್ ಅ ಲೀಡರ್. ಇದು ಆರ್ಮಿ ಚೀಫ್ ಅವನೇ. ಇಷ್ಟೊಂದು ಅವರೇ ಮಾಡಿದ್ದ? ಮಾಡಿದ್ದು ಯಾರು ಅಂತ ಏನು ಡಿಸ್ಕಸ್ ಮಾಡಿಲ್ಲ, ಬಟ್ ಅವನೇ ಈಸ್ ದ ಚೀಫ್. ಯಾರು ಆರ್ಗನೈಸ್ ಮಾಡಿದ್ರು ಅಂತ ಇಲ್ಲಿ ಡಿಸ್ಕಸ್ ಮಾಡಿಲ್ಲ. ಚೀಫ್. ಸರಿನಾ ತಪ್ಪ? ಸರಿ ಇದೆ. ಆಕ್ಚುಲಿ ದೃಷ್ಟದ್ಯುಮ್ನೇ ಅದನ್ನ ಮಾಡಿದ್ದು. ದುರ್ಯೋಧನ ಹೇಳ್ತಾರಲ್ಲ, ನೋಡಿ ನಿಮ್ಮ ಶಿಷ್ಯ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಿಮ್ಮ ಶಿಷ್ಯನೇ ಮಾಡಿದ್ದಾನೆ, ನೀವು ಅನುಕಂಪ ಇಟ್ಕೊಂಡು ಯುದ್ಧ ಮಾಡ್ದಿರ ಇಟ್ಬೇಡಿ, ಯುದ್ಧ ಮಾಡೇ ಮಾಡಿ ಅಂತ ದುರ್ಯೋಧನ ಹೋಗಿ ದ್ರೋಣಾಚಾರ್ಯರಿಗೆ ಹೇಳ್ತಾರೆ. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ದುಷ್ಟದ್ಯುಮ್ನ ಅವನು ಚೀಫ್ ಅಷ್ಟೇ, ಬಟ್ ಅವನು ಆರ್ಮಿನ ಆರ್ಗನೈಸ್ ಮಾಡಿರಲ್ಲ. ಈ ಸ್ಟೇಜಲ್ಲಿ ದುರ್ಯೋಧನ ಹೇಳೋದೇ ಅದನ್ನ, ನಿಮ್ಮ ಶಿಷ್ಯ ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಆರ್ಮಿನ ಆರ್ಗನೈಸ್ ಮಾಡಿದ್ದಾರೆ ನೋಡಿ ಅಂತಾನೆ ಅವ್ರು ಹೇಳೋದು. ವ್ಯೂಹ ರಚನೆ ಯಾವ ರೀತಿ ಮಾಡಿದ್ದಾರೆ ನೋಡಿ ಅಂತಾನೆ ಅವರು ಹೇಳೋದು. ಸೊ ಅದು ಕರೆಕ್ಟ್. ಓಕೆ, ಕೃಪಾಚಾರ್ಯರ ತಂಗಿಯಾದಂತಹ ಕೃಪಿ ಅಶ್ವತ್ಥಾಮನ ತಾಯಿ. ಸರಿನಾ? ಕರೆಕ್ಟ್ ತಪ್ಪ? ಮಾತಾಡಿ ಸರಿ ಅಂತ ಹೇಳ್ತಾ ಇದ್ದಾರೆ. ಕೃಪಾಚಾರ್ಯರ ತಂಗಿ ಕೃಪಿ ಅಶ್ವತ್ಥಾಮನ ತಾಯಿ. ಸರಿನಾ ತಪ್ಪ? ಕರೆಕ್ಟಾ? ಸರಿ ಮಾತಾಜಿ. ಎಸ್, ಸರಿ. ನಾವು ಅಶ್ವತ್ಥಾಮನ ತಂದೆ ಅಂದ್ರೆ ದ್ರೋಣಾಚಾರ್ಯ ಅಂತ ಯಾವಾಗಲೂ ಹೇಳ್ಬಿಡ್ತೀವಿ. ತಾಯಿ ಯಾರು? ಕೃಪಾಚಾರ್ಯರ ಸಹೋದರಿ ಕೃಪಿ ಅಂತ ಅವರ ಹೆಸರು. ಓಕೆ, ನಿಮಗೆ ಈಗ ಮತ್ತೆ ಸರಿನಾ ತಪ್ಪ ಅಂತ ಹೇಳ್ಬೇಕು. ಕುಂತಿ ಮತ್ತು ವಸುದೇವ ಸಹೋದರ ಸಹೋದರಿಯರು. ಸರಿನಾ ತಪ್ಪ? ಕುಂತಿ ಆಮೇಲೆ ವಸುದೇವ. ವಸುದೇವ ಅಣ್ಣ ತಂಗಿ. ಸರಿನಾ ತಪ್ಪ? ಸರಿ ಸರಿ ಸರಿ. ಸರಿನಾ? ಓಕೆ, ಕರೆಕ್ಟ್ ಆನ್ಸರ್. ಕುಂತಿ ದೇವಿಯ ಇನ್ನೊಂದು ಹೆಸರು ಪೃಥ. ಸರಿನಾ ತಪ್ಪ? ಪೃಥೆ. ಸರಿನಾ? ಓಕೆ, ಅದಕ್ಕೋಸ್ಕರನೇ ಅರ್ಜುನನ ಏನಂತ ಕರೀತಾರೆ? ಪಾರ್ಥ ಅಂತ ಕರೆಯೋರು. ಅವರು ಹುಟ್ಟಿದಾಗ ಅವರ ಹೆಸರು ಪೃಥೆ ಅಂತಾನೆ ಇತ್ತು. ಅದಾದ್ಮೇಲೆ ಅವ್ರಿಗೆ ಕುಂತಿದೇವಿ ಅಂತ ಹೆಸರು ಬಂತು. ಓಕೆ, ಈಗ ನಿಮಗೆ ಪ್ರಶ್ನೆ ಇದು, ಸರಿ ತಪ್ಪಲ್ಲ. ಕುರುಕ್ಷೇತ್ರ ರಣರಂಗದಲ್ಲಿ ಸೇರಿದ ಮೇಲೆ ಪಾಂಡವರು ಮತ್ತು ಕೌರವರು ಏನು ಮಾಡಿದ್ರು ಅಂತ ಧೃತರಾಷ್ಟ್ರ ಅಷ್ಟೊಂದು ಕ್ಯೂರಿಯಸ್ ಆಗಿ ಪ್ರಶ್ನೆ ಏನಕ್ಕೆ ಮಾಡ್ತಾರೆ?
ಏನಾಯ್ತು ಏನಾದ್ರು ಗಿಲ್ಸ್ ಕೊಡ್ತಾರಾ ಫೈಟಿಂಗ್ ಮಾಡೋದು ಯುದ್ಧ ಮಾಡೋದು ಅಂತ ಅದಕ್ಕೆ 2-3 ರೀಸನ್ ಇದೆ. ಆಕ್ಚುಲಿ ಮೊದಲೇ ಇದು ಶ್ಲೋಕ ಶುರುವಾಗಿದೆ ಏನು ಹೇಳಿ, ಧರ್ಮಕ್ಷೇತ್ರವಾದಂಥ ಕುರುಕ್ಷೇತ್ರದಲ್ಲಿ ಪಾಂಡವರು ಮತ್ತು ಕೌರವರು ಸೇರಿದ ಮೇಲೆ ಏನ್ ಮಾಡೋದು ಅಂತ. ಏನಕ್ಕೆ ಆ ಒಂದು ಕ್ಯೂರಿಯಾಸಿಟಿ ಧೃತರಾಷ್ಟ್ರನಿಗೆ ಇತ್ತು? ಮೊದಲೇದು ಯುದ್ಧ ನಿಂತೋಗುತ್ತೆ ಅಂತ. ಓಕೆ, ಒಂದು ಆನ್ಸರ್. ಎರಡನೇದು ಇನ್ನೇನಕ್ಕೆ? ರಾಜ್ಯಭಾರ ಅವರಿಗೆ ಸಿಗ್ಲಿ ಇವ್ರಿಗೆ ಸಿಗ್ಬಾರ್ದು ಅನ್ನೋ ಭಾವನೆ. ಪಾಂಡವ್ಗ ಅಲ್ಲ ಕೌರವರಿಗೆ ಸಿಗ್ಲಿ. ಅದು ಧರ್ಮಕ್ಷೇತ್ರ ಹಂಚೋದ್ರಿಂದ ದುರ್ಯೋಧನನು ಯುದ್ಧ ಮಾಡ್ದೇನೆ ಯುದ್ಧ ದುರ್ಯೋಧನನು ಮಾಡ್ದೇನೆ ಧರ್ಮಕ್ಷೇತ್ರದ ಪ್ರಭಾವದಿಂದ ದುರ್ಯೋಧನ ಯುದ್ಧ ಮಾಡದೇ ಇರ್ಬೋದು ಅಥವಾ ಅವನ ಮನಸ್ಸು ಚೇಂಜ್ ಆಗ್ಬೋದು ಅಂತ. ಓಕೆ, ಎರಡನೇದು ರೀಸನ್ ಆಯ್ತು. ಮೂರನೇದು ಸೇಮ್ ಥಿಂಗ್, ಕಾಂಪ್ರಮೈಸ್ ಸೇಮ್ ಅಲ್ಲ, ಅದು ಕಾಂಪ್ರಮೈಸ್ ಆಗುತ್ತಾರೆ ಅಂತ. ಅದೇ ಅಲ್ವಾ ಆಯ್ತು. ಅದು ಅದೇ ಇದೊಂದು ಭಯ ಇರುತ್ತೆ ಅವನಿಗೆ. ಇಲ್ಲ ಆದರೆ ನನ್ನ ಮಕ್ಕಳೆಲ್ಲ ಸತ್ತೋಗ್ತಾರೆ, ಹಂಗಾದ್ರೂ ಮಿಸ್ ಆಗುತ್ತೆ ಅದು. ಧೃತರಾಷ್ಟ್ರನಿಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ನನ್ನ ಮಕ್ಕಳೆಲ್ಲಾನು ಅಧರ್ಮಿಗಳೇ, ಧರ್ಮಕ್ಷೇತ್ರದಲ್ಲಿ ಅವ್ರಿಗೆ ಎಲ್ಲಿ ಸೋಲಾಗ್ಬಿಡುತ್ತೋ ಅದಕ್ಕೋಸ್ಕರ ಏನಾಯ್ತು ಅಂತ ಅವರು ಕೇಳ್ತಾ ಒದ್ದಾಡ್ತಾ ಇದ್ರು. ಅದಕ್ಕೋಸ್ಕರನೇ ಅಧರ್ಮದ ಮಾರ್ಗದಲ್ಲಿ ಯಾವಾಗ ಇರ್ತೀವೋ ಅವಾಗ ನಾವು ಯಾವತ್ತೂ ಶಾಂತಿಯಿಂದ ಇರಕ್ಕಾಗಲ್ಲ, ಸ್ಟ್ರೆಸ್ ಇರುತ್ತೆ. ಅಲ್ಲಿ ಅಶಾಂತಿನೇ ಇರೋದು. ಅದಕ್ಕೋಸ್ಕರನೇ ಅವರು ಏನಾಯ್ತು ಅಂತ ಕೇಳ್ತಾ ಇದ್ರು. ಇನ್ನೊಂದು ಹೇಳ್ತೀರಾ? ಏನಕ್ಕೆ ಅಷ್ಟೊಂದು ಕ್ಯೂರಿಯಾಸಿಟಿ? ಕೃಷ್ಣ ಈ ಕಡೆ ಇದ್ದಾನೆ, ಅವ್ರ ಕಡೆ ಇಲ್ಲ ಅನ್ನೋ ಕೃಷ್ಣ ಆ ಕಡೆ ಇದ್ದಾನೆ, ಆ ಅನುಮಾನ. ಅವರಿಗೆ ಆಕ್ಚುಲಿ ಸಂಪೂರ್ಣವಾಗಿ ನಂಬಲಿಲ್ಲ ಅಂದ್ರೂ ಒಂದು ಒಳಗಡೆ ಭಯ ಅಂತೂ ಇತ್ತು. ಕೃಷ್ಣ ಬಂದಿರೋದೇ ಇಲ್ಲಿ ಒಂದು ಗದ್ದೆನಲ್ಲಿ, ಭತ್ತದ ಒಂದು ಗದ್ದೆನಲ್ಲಿ ಕಳೆನ ಯಾವ ರೀತಿ ಕಿತ್ತಾಕ್ತಾರಲ್ಲ ಆ ರೀತಿ ಈ ಸಮಾಜದಲ್ಲಿರುವಂತಹ ದುಷ್ಟ ಶಕ್ತಿಗಳನ್ನ ಕಿತ್ತಾಕೋದಕ್ಕೆ ಅಂತಾನೆ ಅವ್ರು ಬಂದಿರೋದು. ಸೊ ಅದಕ್ಕೋಸ್ಕರ ಅವರಿಗೆ ತುಂಬಾ ಭಯ ಅನ್ನೋದು ಇತ್ತು. ಓಕೆ, ವೆರಿ ಗುಡ್. ನಿಮಗೆ ಈಗ ನೆಕ್ಸ್ಟ್ ಪ್ರಶ್ನೆ, ಕುರುಕ್ಷೇತ್ರ ರಣರಂಗದಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನ ಸಂಜಯ ಹಸ್ತಿನಾಪುರದಲ್ಲೇ ಇದ್ಕೊಂಡು ನೋಡುವಂತಹ ಒಂದು ಸಾಮರ್ಥ್ಯವನ್ನ ಪಡೆದಿದ್ರು. ಅವ್ರು ಯಾವ ರೀತಿ ಪಡ್ಕೊಂಡು? ಇವ್ರು ಮಾತ್ರ ಅದು ಆ ಒಂದು ದಿವ್ಯ ದೃಷ್ಟಿನ ಯಾರು ಕೊಟ್ಟಿದ್ರು? ಅವರ ಗುರುಗಳಾದಂತಹ ಸಂಜಯನ ಗುರುಗಳಾದಂತಹ ವೇದವ್ಯಾಸರು ಅವರಿಗೆ ಆ ಒಂದು ದೃಷ್ಟಿಯನ್ನ ಕೊಟ್ಟಿದ್ರು. ಅದರಿಂದನೇ ಅವರಿಗೆ ನೋಡೋದಿಕ್ಕೆ ಅದು ಆಯ್ತು. ವೆರಿ ಗುಡ್. ಗುರುಗಳೇ ಅದನ್ನ ಮೂರನೇ ಕಣ್ಣು ಅಂತ ಏನಂತಾರೆ? ದಿವ್ಯ ದೃಷ್ಟಿ ಅಷ್ಟೇ, ಮೂರನೇ ಕಣ್ಣು ಅಂದ್ರೆ ಅದು ಬೇರೆ ಅದು ಬೇರೆ. ಗುರುಗಳೇ, ಅದನ್ನ ಮೊದಲು ಧೃತರಾಷ್ಟ್ರನಿಗೂ ಕೇಳಿದ್ರ ವೇದವ್ಯಾಸರು, ನೀವು ನೋಡ್ತೀರಾ ಅದಕ್ಕೆ ದೃಷ್ಟಿ ಕೊಡ್ಲಾ ಅಂತ ಕೇಳಿದ್ದೀರಾ? ಇಲ್ಲ, ಒಂದು ಕಥೆಯಲ್ಲೆಲ್ಲ ಓದಿದ್ರು. ಧೃತರಾಷ್ಟ್ರನಿಗೆ ಅವ್ರು ನೋಡಕ್ಕಾಗಲ್ಲ ಅಂತ ಯಾರಾದ್ರೂ ನನಗೆ ನರೇಟ್ ಮಾಡಿ ಅಂತ ಅಂದ್ಬಿಟ್ಟು ಸಂಜಯನಿಗೆ ಅವರು ಆ ಒಂದು ದಿವ್ಯ ದೃಷ್ಟಿಯನ್ನು ಅವರು ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ? ಮುಂಚೆನೇ ಇರುತ್ತಾ ಸಂಜಯಂಗೆ ದಿವ್ಯ ದೃಷ್ಟಿ? ಆರ್ ಯುದ್ಧ ಟೈಮ್ ಯುದ್ಧ ಶುರುವಾದಕ್ಕಿಂತ ಮುಂಚೆ ಆ ಒಂದು ದಿವ್ಯ ದೃಷ್ಟಿನ ಅವ್ರಿಗೆ ಕೊಡ್ತಾರೆ. ಧೃತರಾಷ್ಟ್ರಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ಇವರು ಅದನ್ನ ಕೇಳಿದ್ರು ಅನ್ಸುತ್ತೆ. ಓಕೆ, ನಿಮಗೆ ಸೊ ಭತ್ತದ ಗದ್ದೆನಲ್ಲಿ ಯಾವ ರೀತಿ ಕಳೆನ ಕೀಳ್ತೀವೋ ಆ ರೀತಿ ದುಷ್ಟರನ್ನ ಸಂಹಾರ ಮಾಡೋದಕ್ಕೋಸ್ಕರನೇ ಕೃಷ್ಣ ಅಲ್ಲಿ ನಿಂತಿರೋದು.
ಓಕೆ, ಈಗ ನೆಕ್ಸ್ಟ್ ಭಗವದ್ಗೀತೆ 1-2 ಶ್ಲೋಕ ಆದ್ಮೇಲೆ ಏನಾಗುತ್ತೆ, ಎರಡು ಕಡೆಯವರು ಯಾರ್ಯಾರಿದ್ದಾರೆ ನಾವೊಂದು ಪರಿಚಯ ಆಗುತ್ತೆ. ಈಗ ಪಾಂಡವರ ಕಡೆ ಯಾರ್ಯಾರಿದ್ರು ಅಂತ ಭಗವದ್ಗೀತೆ ಶ್ಲೋಕದಲ್ಲಿ ಇರುವಂತವ್ರನ್ನ ಇಬ್ಬರನ್ನ ಹೇಳ್ಬೇಕು. ಕಾಶಿರಾಜ. ಓಕೆ, ಸರಿ ಬಾಬಾ ನೀವು ಹೇಳ್ತೀರಾ? ನೆಕ್ಸ್ಟ್ ಇಬ್ರು. ಓಕೆ, ದುರ್ಯೋಧನ ಹೇಳ್ತಾನಲ್ಲ, ನಿಮ್ಮ ಶಿಷ್ಯ ನಿಂತಿದ್ದಾನೆ, ದುಷ್ಟದಿಂದ ನಿಂತಿದ್ದಾನೆ. ಇದು ಪಾಂಡವರ ಕಡೆ ಇವರು ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ. ಪಾಂಡವರ ಕಡೆ ಕುರುಕ್ಷೇತ್ರ ರಣರಂಗದಲ್ಲಿ ಯಾರ್ಯಾರಿದ್ದಾರೆ ಅಂತ ದುರ್ಯೋಧನ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅವ್ರು ಯಾರ್ಯಾರ ಹೆಸರನ್ನ ಹೇಳಿದ್ದಾರೆ? ಆಲ್ರೆಡಿ ಇಬ್ಬರು ಹೆಸರು ಹೇಳಿದ್ರು, ಮತ್ತ ಇಬ್ರು, ಯಾಕಂದ್ರೆ ಎಷ್ಟೊಂದು ಜನ ಹೆಸರುಗಳನ್ನ ಅವ್ರು ಹೇಳ್ತಾರೆ. ದ್ರೋಣಾಚಾರ್ಯನ ಮಗ ಇದ್ದಾನಲ್ಲ, ಅದು ದುಷ್ಟದ್ಯುಮ್ನ. ಪಾಂಡವರ ಕಡೆ ಶ್ಲೋಕದಲ್ಲಿ ಪಾಂಡವರ ಏನ್ ಬರುತ್ತೆ, ಒಂದು ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಒಂದು ಎಸ್ ದುಷ್ಟದ್ಯುಮ್ನ, ಆಮೇಲೆ ವಿರಾಟ, ಎಸ್ ಉಪ ಪಾಂಡವರು. ಮಾತಾಜಿ ನೀವ್ ಹೇಳಂಗಿಲ್ಲ, ಇವ್ರು ಕೇಳ್ಬೇಕಾದ್ರೆ. ಸೋಮದತ್ತಿ ಅಂತ ಬರ್ತಾರೆ, ಅದು ಕೌರವರ ಕಡೆನ ಪಾಂಡವರು? ಸೋಮದತ್ತಿ ಪಾಂಡವರ ಕಡೆ ಅಲ್ಲ, ಕೌರವರ ಕಡೆ. ಸೋಮದತ್ತನ ಮಗ ಭೂರಿಶ್ರವ ಇದ್ದಾರೆ. ಓಕೆ, ನಿಮ್ದಾಯ್ತಲ್ಲ. ನಿಮಗೆ ಕೌರವರ ಕಡೆ ಎರಡು ಹೆಸರನ್ನ ಹೇಳಿ, ಶ್ಲೋಕದಲ್ಲಿ ಇರಬೇಕು. ಶ್ಲೋಕದಲ್ಲಿ ಇರೋರ ಕೌರವರ ಕಡೆ ಎರಡು ಹೆಸರನ್ನ ಹೇಳಿ. ಕೌರವರ ಕಡೆ ಭೀಷ್ಮಾಚಾರ್ಯ, ಭೀಷ್ಮ, ದ್ರೋಣ ಹೆಸರು ಹೇಳ್ತಾರೆ. ನೆಕ್ಸ್ಟ್ ಎರಡು ಕರ್ಣ, ಆಮೇಲೆ ಸಾತ್ಯಕಿ, ಇನ್ನ ಎರಡು ಕೃತವರ್ಮ, ಇನ್ನೊಂದು ಅಶ್ವತ್ಥಾಮ. ಎಸ್, ವೆರಿ ಗುಡ್. ಈಗ ಮುಂದಕ್ಕೆ ಹೋಗೋಣ. ಎರಡು ಕಡೆಯವರು ಪರಿಚಯ ಆದ್ಮೇಲೆ ಏನಾಗುತ್ತೆ, ದುರ್ಯೋಧನ ಅದನ್ನ ಕಂಪೇರ್ ಮಾಡ್ತಾರೆ. ಸೊ ಕಂಪೇರ್ ಮಾಡ್ಬೇಕಾದ್ರೆ ಆ ಒಂದು ಶ್ಲೋಕದಲ್ಲಿ ಏನ್ ಬರುತ್ತೆ, ಅಪರ್ಯಾಪ್ತಂ ಅಂತ ಒಂದು ವರ್ಡ್ ಬರುತ್ತೆ. ಅಪರ್ಯಾಪ್ತಂ ಅಂದ್ರೆ ಏನು? ಅದಕ್ಕೆ ಎರಡು ಮೀನಿಂಗ್ ಇದೆ, ಎರಡು ಮೀನಿಂಗ್ ನ ಹೇಳ್ಬೇಕು. ಅಪರ್ಯಾಪ್ತಂ ವಿಶಾಲವಾದ, ಇನ್ನೊಂದು ಅಪರಿಮಿತವಾದ, ಇನ್ನೊಂದು ಅದಕ್ಕೆ ಬೇಕಾಗಿ ಇರುವಷ್ಟು ಹಿಂದೆ ಸಾಧ್ಯ. ವಿಶಾಲವಾದ ಮತ್ತೆ ಅಗತ್ಯವಾಗಿರುವಷ್ಟು ಹಿಂದೆ. ಎಸ್, ವೆರಿ ಗುಡ್. ಸೊ ಅವರು ಅದೇ ಶ್ಲೋಕದಲ್ಲಿ ಇನ್ನೊಂದು ಹೇಳ್ತಾರೆ, ಪರ್ಯಾಪ್ತಂ ಅಂತ. ಪರ್ಯಾಪ್ತಂ ಅಂದ್ರೆ ಮೀನಿಂಗ್ ಏನು? ಅದಕ್ಕೆ ಎರಡು ಮೀನಿಂಗ್ ಬರುತ್ತೆ, ಎರಡು ಮೀನಿಂಗ್ ನ ಹೇಳಬೇಕು. ಪರ್ಯಾಪ್ತಂ ಲಿಮಿಟ್ ಆಗಿರುತ್ತೆ. ಬಟ್ ಇನ್ನೊಂದೇನಂದ್ರೆ ಭೀಷ್ಮ ಈ ಕಡೆ ನಮ್ಮ ಕಡೆ ಇರೋದ್ರಿಂದ ಅದು ಅಪರ್ಯಾಪ್ತವಾಗಿದೆ. ಬಟ್ ಈ ಕಡೆ ಭೀಮ ಇರೋದ್ರಿಂದ ಅಂದ್ರೆ ಸ್ಟ್ರಾಂಗ್ ಆಗಿದೆ. ನಾನು ಯಾರ ಕಡೆ ಇದಾರೆ ಕೇಳ್ತಾ ಇಲ್ಲ. ಪರ್ಯಾಪ್ತಂ ಅನ್ನೋದಕ್ಕೆ ಎರಡು ಮೀನಿಂಗ್. ಪರ್ಯಾಪ್ತ ಅಂದ್ರೆ ಸೀಮಿತವಾಗಿದೆ, ಒಂದು ಸೀಮಿತ ಆಗಿದೆ, ಒಂದು ಇನ್ನೊಂದು ಪರ್ಯಾಪ್ತಂ ಇನ್ಫೈನೈಟ್. ನಾನು ಅದೇ ಹೇಳ್ತಾ ಇದ್ದಾರಲ್ಲ, ಸಾಕಾಗುವಷ್ಟು. ಇಲ್ಲ ನಾವು ಇರಪ್ಪ, ನಮಗ್ ಪಾಸ ಇವ್ರುಗಳದ ಹೇಳಿ. ಅದೇ ಲಿಮಿಟೆಡ್ ಲಿಮಿಟೆಡ್ ಅಲ್ಲ, ಇವಂದು ಪಾಂಡವರದ ಟೀಮು ಲಿಮಿಟೆಡ್ ಇದೆ, ನಮ್ಗೆ ಇನ್ನಾಗದು ಶ್ಯೂರ್. ಪರ್ಯಾಪ್ತ ಅನ್ನೋದಕ್ಕೆ ಎರಡನೇ ಮೀನಿಂಗ್ ಏನು? ಒಂದು
ಕಡಿಮೆ ಇದೆ, ಇನ್ನೊಂದು ಬೇಕಾಗಿರುವಷ್ಟು ಬೇಕಾಗಿರುವಷ್ಟಿದೆ. ಪರ್ಯಾಪ್ತವಾಗಿದೆ ಅಂದ್ರೆ ಎಷ್ಟು ಬೇಕೋ ಅಷ್ಟಿದೆ, ಅದು ಎರಡನೇ ಮೀನಿಂಗ್. ಸೊ ಪಾಂಡವರ ಕಡೆ ಕಡಿಮೆ ಇರ್ಬೋದು, ಆದ್ರೆ ಎಷ್ಟು ಬೇಕೋ ಅಷ್ಟಿದೆ. ಈ ಕಡೆ ಜಾಸ್ತಿ ಇರ್ಬೋದು, ಆದ್ರೆ ಎಷ್ಟು ಬೇಕೋ ಅಷ್ಟು ಇಲ್ಲ. ಅದೇನೇ ಅಲ್ವಾ ಮೀನಿಂಗ್? ಓಕೆ, ನಿಮಗೆ ಕೃಷ್ಣ ಮತ್ತು ಅರ್ಜುನ ಅವರ ಒಂದು ರಥದಲ್ಲಿ ಬರಬೇಕಾದ್ರೆ ಆ ಒಂದು ರಥಕ್ಕೆ ಕಟ್ಟಿರುವಂತ ಕುದುರೆಗಳ ಬಣ್ಣ ಏನು? ಯಾವ ಕಲರ್ ಕುದುರೆ? ಬಿಳಿ. ಬಿಳಿ. ಬಿಳಿನಾ? ಹೌದು, ಅಫ್ಕೋರ್ಸ್. ಕರೆಕ್ಟಾ? ಶ್ವೇತ ಅಂದ್ರೆ ಬಿಳಿನೇ. ಶ್ವೇತವರ್ಣ. ಓಕೆ, ವೆರಿ ಗುಡ್. ಅರ್ಜುನನ ರಥವನ್ನ ಯಾರು ಅವರಿಗೆ ಕೊಟ್ಟಿರ್ತಾರೆ? ಅಗ್ನಿ ಹ? ಅಗ್ನಿ ಅಗ್ನಿದೇವ ಅವರಿಗೆ ಕೊಟ್ಟಿರ್ತಾರೆ. ಓ, ವೆರಿ ಗುಡ್. ಓಕೆ, ನೆಕ್ಸ್ಟ್. ನಕುಲ ಮತ್ತು ಸಹದೇವರ ಶಂಖದ ಹೆಸರೇನು? ಈಗ ಮಾತಾಡ್ಬಿಡಿ. ನಕುಲ ಮತ್ತು ಸಹದೇವ ಅವರು ಓದಿದ ಶಂಖದ ಹೆಸರು ಏನು? ಪೌಂಡ್ರಂ ತತ್ವಂ ಮಹಾಶಂಕಂ ಕರ್ಮಾವೃಕೋದರಃ, ಅದರಲ್ಲೇ ಬರುತ್ತಲ್ಲ. ಬರಲ್ಲ, ಬರದೇ ಇಲ್ಲ. ಬರೋದಿಲ್ವಾ ಅದರಲ್ಲಿ? ಎಸ್, ಹೇಳ್ತಾ ಇದ್ದೀನಿ. ಮಣಿ ಪುಷ್ಪಕ ಏನು ನೆನಪಿಸ್ಕೊಳ್ಳಿ. ನಕುಲ ಸಹದೇವ ಓದಿ ಶಂಕ. ಶ್ಲೋಕದಲ್ಲೇ ಬರುತ್ತಿದ್ದು. ನೀವು ಅರ್ಧ ಹೇಳಿದ್ದೀರಾ. ಮಣಿ ಪುಷ್ಪಕ ಕರೆಕ್ಟ್. ಇನ್ನೊಂದು ಸಾಯಿಂದ ಬರುತ್ತೆ, ಎಸ್, ಸಾಯಿಂದ ಬರುತ್ತೆ. ಸುಘೋಷ ಮಣಿ ಪುಷ್ಪಕ. ಸುಘೋಷ. ಅವ್ರಿಗೆ 5 ಮಾರ್ಕ್ಸ್, ನಿಮ್ಗೆ 5 ಮಾರ್ಕ್ಸ್. ಓಕೆ, ಯುಧಿಷ್ಠಿರನ ಶಂಕದ ಹೆಸರು? ಅನಂತ ಹ? ಅನಂತ ವಿಜಯ. ಅನಂತ ವಿಜಯ. ವೆರಿ ಗುಡ್. ಕೃಷ್ಣನ್ ಗೊತ್ತಿದೆ ಅಲ್ಲ ಎಲ್ಲರಿಗೂ? ಅರ್ಜುನಂದು? ದೇವದತ್ತ. ಓಕೆ, ಭೀಮಂದು? ಪೌಂಡ್ರ. ಅದನ್ನು ಕೇಳಲ್ಲ ಅದಕ್ಕೆ. ಓಕೆ, ನಿಮ್ಗೆ ಕೃಷ್ಣನ್ನ ಋಷಿಕೇಶ ಅಂತ ಏನು ಕರೆದಿದ್ದಾರೆ? ಮೀನಿಂಗ್ ಏನು? ಋಷಿಕೇಶ ಅಂದ್ರೆ ಮೀನಿಂಗ್ ಅರ್ಥ ಏನು? ನೀವು ಹೇಳಂಗಿಲ್ಲ, ಇವ್ರು ಹೇಳಿ. ರಾಕ್ಷಸರ ಕೊಂದ ಸಲುವಾಗಿ ಋಷಿಕೇಶ. ಋಷಿ ಅಂದ್ರೆ ಕೂದಲು ಅಂತ ಬರ್ತದೆ. ಕೇಶ ಅಂದ್ರೆ ಕೇಶ. ಸಾವಿರಾರು ಕೂದಲು ಇರುವಂತದ. ಅದು ಮೀನಿಂಗ್ ಏನಂದ್ರೆ ಭಕ್ತರ ಇಂದ್ರಿಯಗಳನ್ನ ನಿಗ್ರಹಿಸುವವನು ಋಷಿಕೇಶ. ಅಂದ್ರೆ ಬಿಡಿಸಿ ಹೇಳಿದ್ರೆ ಪರ್ಫೆಕ್ಟ್. ಪರ್ಫೆಕ್ಟ್. ಇಂದ್ರಿಯಗಳನ್ನ ನಿಗ್ರಹಿಸುವ. ಎಸ್, ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಋಷಿಕ ಅಂದ್ರೆ ಏನು? ಇಂದ್ರಿಯಗಳು. ಇಂದ್ರಿಯಗಳು. ಈಶಾ ಅಂದ್ರೆ ಓನರ್. ಈಶಾ ಅಂದ್ರೆ ಯಾರು? ಓನರ್. ಇಂದ್ರಿಯಗಳ ಒಡೆಯ ಯಾರು? ಅವನೇ ಋಷಿಕೇಶ. ಓಕೆ, ವೆರಿ ಗುಡ್. ಹೇಳಿದಿರಾ ಅನ್ಸೋದು? ಯಾರ ಇಂದ್ರಿಯಗಳ ಒಡೆಯ? ಋಷಿಕೇಶ. ಕೃಷ್ಣ ಋಷಿಕೇಶ. ಅದೇ ಯಾರ ಇಂದ್ರಿಯಗಳ ಒಡೆಯ ಅವರು? ಭಕ್ತರ ಇಂದ್ರಿಯ. ಎಲ್ಲರ ಇಂದ್ರಿಯಗಳ ಒಡೆಯ ಅವರೇನೆ.
ಅದನ್ನ ನಾವು ಒಪ್ಕೊಂಡ್ರೆ ಅವ್ರು ಅದನ್ನ ಕಂಟ್ರೋಲ್ ಮಾಡ್ತಾರೆ. ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಮಾಡ್ತಾ ಇದೀವಿ ಅಂತ ಭ್ರಮೆನಲ್ಲಿ ನಾವು ಜೀವನ ಮಾಡ್ತೀವಿ ಅಷ್ಟೇ. ಆದರೆ ಅಲ್ಟಿಮೇಟ್ಲಿ ಅವರೇ ಅದೆಲ್ಲ ನಡೆಸೋದು. ಆ ಭ್ರಮೆನಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಜೀವನನ ಮಾಡ್ತೀನಿ ಅಷ್ಟೇ. ಓಕೆ, ನಿಮಗೆ ಕೃಷ್ಣನ್ನ ಮಧುಸೂದನ ಅಂತ ಏನು ಕರೀತಾರೆ? ರಾಕ್ಷಸ ಮಧುವನ್ನು ರಾಕ್ಷಸನ ಕೊಂದಿರ್ತಾನೆ, ಸೂದನ ಕೊಂದಿದ್ದು. ಮಧು ಎನ್ನುವಂತಹ ರಾಕ್ಷಸನ್ನ ಕೊಂದಿದ್ದಕ್ಕೆ ಅವರನ್ನ ಮಧುಸೂದನ ಅಂತ ಕರೀತಾರೆ. ಎಸ್, ವೆರಿ ಗುಡ್. ನಿಮಗೆ ಕೃಷ್ಣನ್ನ ಗೋವಿಂದ ಅಂತ ಏನು ಕರೀತಾರೆ? ಅದಕ್ಕೆ ಎರಡು ಮೀನಿಂಗ್ ಇದೆ, ಎರಡು ಹೇಳೋದು. ನೀವಲ್ಲ, ಇವರು ಹೇಳಬೇಕು. ಗೋವಿಂದ ಒಂದು ಅವರು ಗೋಗಳನ್ನೆಲ್ಲ ಅವನು ಕಾಪಾಡಿರ್ತಾನೆ ಫೈಟ್ ಮಾಡಿ, ಅದಕ್ಕೆ ಗೋವಿಂದ ಅಂದರೆ ಸೊ ಕಿಂಗ್. ಗೋಗಳನ್ನೆಲ್ಲ ಕಾಪಾಡಿರ್ತಾನೆ, ಅದಕ್ಕೆ ಗೋವಿಂದ ಅಂತ ಕರೀತಾರೆ. ಗೋವರ್ಧನ ಗಿರಿ ಐ ಥಿಂಕ್. ಒಟ್ಟಿನಲ್ಲಿ ಹಸುನ ಅವನ್ನ ಕಾಪಾಡಿರ್ತಾನೆ, ಹಸುಗಳು ಗುಂಪನ್ನ ಕಾಪಾಡಿರ್ತಾನೆ. ಒನ್ ರೀಸನ್ ಶ್ಯೂರ್ ಗೋವಿಂದ ಅಂತ. ಇನ್ನೊಂದು ವರ್ಡನ್ನ ಬಿಡಿಸ್ಬಿಟ್ಟು ಹೇಳಬೇಕು. ಮಾತಾಜಿ ಹೇಳಿದ್ರಲ್ಲ, ಮಧು ಸೂದನ ಆ ಥರ. ಹಾ, ಅನಂತರ ವಿಂದ ಅನ್ನೋ ರಾಕ್ಷಸನ ಸಾಯಿಸಿರ್ತಾನೆ, ಗೋಗಳನ್ನೆಲ್ಲ ರಕ್ಷಿಸ್ತಾನೆ. ಗೋವಿಂದ ಸರ್, ಅವರು ಭೂಮಿ ಮೇಲೆ ಬಂದಾಗ ಅವರು ಒಂದು ಉತ್ತದ ಕೆಳಗಡೆ ತಪಸ್ ಮಾಡ್ಬೇಕಾದ್ರೆ ಏನೋ ತಾಯಿ ಹಾಲು ಗೋಯಿಂದನೇ ಅವರು ಹಾಲು ಕುಡಿತಾ ಇರ್ತಾರೆ. ಅದು ಶ್ರೀನಿವಾಸ ಕಲ್ಯಾಣ ಪಾಸ ನಾನು ಪಾಸ ಇದೊಂದು ಕೊಟ್ಟಿದ್ದೀನಿ, ಗೋಗಳನ್ನೆಲ್ಲ ರಕ್ಷಿಸಿದ್ದಾನೆ, ಅದಕ್ಕೋಸ್ಕರ ಗೋವಿಂದ ಅಂತಾರೆ ಅಂತ. ಆ ಫೈಟಿಂಗ್ ಯಾವುದೋ ರಾಕ್ಷಸ ಹತ್ರ ಮಾಡ್ಬಿಟ್ಟು ಮಾಡ್ತಾನ, ಇಲ್ಲ ಏನೋ ಸಮಥಿಂಗ್ ಇಸ್ ದಟ್. ಪಾಸ್ ಪಾಸ್ ಪಾಸ್. ಗೋವರ್ಧನ ಗಿರಿಯನ್ನ ಕಿರುಬೆರಳಲ್ಲಿ ಎತ್ತು ರಕ್ಷಿಸಲಿಕ್ಕೆ ಮೀನಿಂಗ್ ನಾನು ಅರ್ಥ ಕೇಳ್ತಾ ಇದ್ದೀನಿ. ಗೋವಿಂದ ಅಂದ್ರೆ ಇವಾಗ ಮಧುಸೂದನ ಅಂದ್ರೆ ಯಾವ ರೀತಿ ಹೇಳಿದ್ರು, ಋಷಿಕೇಶ ಅಂದ್ರೆ ಯಾವ ರೀತಿ ಹೇಳಿದ್ರು, ಗೋವಿಂದ ಅಂದ್ರೆ ಏನು ಅಂತ. ಗೋಗಳನ್ನ ಕಾದಿದ್ದಾನೆ. ಅದು ಕಿರುಬೆರಳಲ್ಲಿ ಬೆಟ್ಟನ ಹಿಡಿದಾಗ ಎಲ್ಲರೂ ಅದ್ರ ಕೆಳಗಡೆ ರಕ್ಷಣೆ ಪಡಿತಾರೆ. ಅದಕ್ಕೆ ಎಕ್ಸಾಕ್ಟ್ ಮೀನಿಂಗ್ ಬರ್ತಾ ಇಲ್ಲ. ಗೋಗಳನ್ನೆಲ್ಲ ರಕ್ಷಿಸ್ತಾನೆ, ಅದಕ್ಕೋಸ್ಕರ ಗೋವಿಂದ. ಬರಲಿಲ್ಲ, ಎಕ್ಸಾಕ್ಟ್ ಮೀನಿಂಗ್ ಬರಲಿಲ್ಲ. ಗೋವಿಂದ ಗೋ ಅಂದ್ರೆ ಲಕ್ಷ್ಮಿ ಅಂತ. ಎರಡು ಮೀನಿಂಗ್ ಇದೆ ಆಕ್ಚುಲಿ. ಗೋ ಅಂದ್ರೆ ಸ್ವರ್ಗ ಅಂತಾನೂ ಬರುತ್ತೆ ಗೋ ಅಂತ. ಲಕ್ಷ್ಮಿ ಪತಿ. ಗೋವುಗಳಿಗೆ ಆನಂದವನ್ನ ನೀಡುವವನು ಗೋವಿಂದ. ರಕ್ಷಣೆ ಮಾಡೋನಲ್ಲ, ಆನಂದವನ್ನ ನೀಡುವವನು ಗೋವಿಂದ. ಗೋ ಅಂದ್ರೆ ಇನ್ನೊಂದು ಮೀನಿಂಗ್ ಏನು? ಇಂದ್ರಿಯಗಳು, ನಮ್ಮ ಸೆನ್ಸಸ್, ಕಣ್ಣು ಕಿವಿ ಮೂಗು ಬಾಯಿ ಇದೆಯಲ್ಲ, ಆ ಸೆನ್ಸಸ್ಗಳಿಗೆ ಆನಂದವನ್ನ ನೀಡುವವನು ಗೋವಿಂದನು. ಗೋಸ್ವಾಮಿ ಅಂದ್ರೆ ಏನು? ನಮ್ಮ ಇಂದ್ರಿಯಗಳನ್ನ ಗೆದ್ದಿರೋವಂಥವ್ರು ಅಂತ. ಸೊ ಗೋ ಅಂದ್ರೆ ಇಂದ್ರಿಯಗಳು. ಸೊ ನಮ್ಮ ಇಂದ್ರಿಯಗಳಿಗೂ ಆನಂದ ಕೊಡುವವನು ಯಾರು? ಗೋವಿಂದ. ನಿಮ್ದಾಯ್ತಲ್ಲ? ಇಲ್ಲ, ಇದು ನಮಗೆ ಬರ್ಬೇಕು. ನಿಮ್ದು ಯಾಕೋ ತುಂಬಾ ಈಸಿಯಾಗಿ ಬರ್ತಾ ಇದೆ. ಓಕೆ, ಕೃಷ್ಣನ ಇನ್ನೊಂದು ಹೆಸರು ದೇವಕಿ ನಂದನ. ಏನಕ್ಕೆ? ದೇವಕಿ ಅವನ ತಾಯಿ, ಹೆತ್ತ ತಾಯಿ. ಅದಕ್ಕೆ ದೇವಕಿ ನಂದನ. ಈಸಿ ಬಂದ್ಬಿಡುತ್ತೆ ನಿಮ್ಗೆ. ನಿಮ್ಗೆ ಆ ರೋಡಲ್ಲಿ 0 ಬಂದಿದೆ, ನೋಡ್ಕೊಳ್ಳಿ ಮುಂದೆ. ಓಕೆ, ನೆಕ್ಸ್ಟ್ ನಿಮಗೆ ಕ್ವಶನ್. ಭಗವದ್ಗೀತೆಯಲ್ಲಿ ಯಾವಾಗ ಕೃಷ್ಣ ಮತ್ತು ಅರ್ಜುನ, ಭೀಮ, ಶಂಕರ ಓದ್ತಾರೆ, ಅದನ್ನ ಏನಂತ ಕರೆದಿದ್ದಾರೆ? ಅಲೌಕಿಕ ಅಂತ ಕರೆದಿದ್ದಾರೆ. ಟ್ರಾನ್ಸೆಂಡೆಂಟಲ್ ಹಾಗಂದ್ರೆ ಏನು? ಲೌಕಿಕ ಇವ್ರದ್ದು, ಅಲೌಕಿಕ ಇವ್ರದ್ದು. ಅದು ಅದನ್ನ ನಾನೇ ಹೇಳ್ಬಿಟ್ಟೆ. ಅದನ್ನ ಅಲೌಕಿಕ ಅಂತ ಕರೆದಿದ್ದಾರೆ. ಹಂಗಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಟ್ರಾನ್ಸೆಂಡೆಂಟಲ್? ಅಲೌಕಿಕ ಅಂದ್ರೆ ನಮ್ಮ ಅಲೌಕಿಕ ಅಂದ್ರೆ ಏನು? ಅಲೌಕಿಕ ಅಂದ್ರೆ ಇದಿರಲ್ಲ, ಒಂದು ಖರಾಬಾಗಿರುತ್ತೆ. ಲಿಮಿಟ್ಲೆಸ್. ಆ? ಲಿಮಿಟ್ಲೆಸ್.
ಅಲೌಕಿಕ ಅಂದ್ರೆ ಫ್ಲೂಯೆಂಟ್ ಆಗಿರಲ್ಲ. ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್, ಬಿಲಾಂಗ್ ಟು ಎವ್ರಿ. ಹಾ ಬರ್ತಾ ಇದೆ, ಎಕ್ಸಾಕ್ಟ್ಲಿ ಹೇಳಬೇಕು. ಅಲೌಕಿಕ ಅಂದ್ರೆ ಟ್ರಾನ್ಸೆಂಡೆಂಟಲ್. ಸತ್ಯ ಅಲ್ಲ, ಒಂದು ಇದರಲ್ಲಿ ಏನೋ ಫೀಲಿಂಗಲ್ಲಿ ಬಂದಿಲ್ಲ ಅವ್ರದ್ದು ಅಂತ ಒಬ್ಬೊಬ್ರು ಒಂದೊಂದು ಥರ ನಡೆಸ್ಕೊಂಡು ಹೋಗ್ತಾರೆ. ಅದು ಡಿಸ್ಕಸ್ ಮಾಡಿದ್ವಿ ನಾವು ಅಲೌಕಿಕದಲ್ಲಿ. ಕೃಷ್ಣ ಅರ್ಜುನ ನುಡಿಸಿದ್ದು ಒಬ್ಬೊಬ್ರು ಒಂದೊಂಥರ ಆಯ್ತಾ? ಅದು ಲೌಕಿಕ. ಅದು ಇಲ್ಲ, ಅದು ಅಲೌಕಿಕ. ಅದೇ ಅಲೌಕಿಕ. ಅದು ಅಲೌಕಿಕ. ಆತ್ಮಾಭಿಮಾನ, ಹೃದಯಾಭಿಮಾನ. ಟ್ರಾನ್ಸೆಂಡೆಂಟಲ್, ಅಲೌಕಿಕ. ಪಾಸ್ ಮಾಡ್ಲಾ? ಭೌತಿಕವಲ್ಲದ್ದು. ವೆರಿ ಗುಡ್, ದಟ್ ಈಸ್ ದ ಮೀನಿಂಗ್. ಲೌಕಿಕ ಅಂದ್ರೆ ಏನು ಹೇಳಿ? ಭೌತಿಕ, ಮೆಟೀರಿಯಲ್. ಯಾವುದು ಮೆಟೀರಿಯಲ್ ಮ್ಯಾಟರ್ ಅಲ್ವೋ ಅದು ಅಲೌಕಿಕ. ಅಂದ್ರೆ ದಿವ್ಯವಾಗಿರುವಂಥದ್ದು, ಪರಾತ್ಪರ ಅಂತಾರಲ್ಲ, ಅಂತ ಒಂದು ಲೋಕ ಭಗವಂತನ ಲೋಕ. ಅವ್ರು ಇಟ್ಕೊಂಡಿರೋಂಥ ಶಂಕನು ಅಲೌಕಿಕ. ಅದು ನಮ್ಮ ಭೌತಿಕ ಪ್ರಪಂಚದಲ್ಲಿರುವಂಥ ಮೆಟೀರಿಯಲ್ ಇಂದ ಆಗಿರುವಂಥದ್ದಲ್ಲ. ಓಕೆ, ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀರಾ? ಯಾರು ಓದಿದಂತ ಒಂದು ಶಂಕವನ್ನ ಅಲೌಕಿಕ ಅಂತ ಕರೆದಿದ್ದಾರೆ. ಅದು ನಾನು ಹೇಳ್ಬಿಟ್ಟಿದ್ದೀನಿ, ಬಿಡಿ ಬೇಡ. ಓಕೆ, ಅರ್ಜುನನ ರಥದ ಮೇಲೆ ರಥದ ಮೇಲಿರುವಂತಹ ಒಂದು ಬಾವುಟದ ಮೇಲೆ ಯಾರಿದ್ದಾರೆ? ಆಂಜನೇಯನ. ವೆರಿ ಗುಡ್. ಸರಳ ಈಸಿಯಾಗಿ ಅದಕ್ಕೆ ಅವರು ಏನಂತ ಕರೀತಾರೆ? ಅವರನ್ನ ಕಪಿಧ್ವಜ ಅಂತ ಅರ್ಜುನನ್ನ ಕರೀತಾರೆ. ಸೊ ಅವರ ಬಾವುಟದಲ್ಲಿ ಏನಿದ್ದಾರೆ? ಆಂಜನೇಯ ಇದ್ದಾರೆ. ಓಕೆ, ಅರ್ಜುನನ್ನ ಗುಡಾಕೇಶ ಅಂತ ಕರೆದಿದ್ದಾರೆ. ಅದರ ಅರ್ಥ ಏನು? ಮೀನಿಂಗ್. ಗುಡಾಕೇಶ ಅಂದ್ರೆ ವೆರಿ ಗುಡ್. ಗುಡಾಕ ಅಂದ್ರೆ ನಿದ್ದೆ, ಈಶ ಅಂದ್ರೆ ಅದನ್ನೇ ಗೆದ್ದಿರೋನು ಗುಡಾಕೇಶ. ಅದ್ಯಾರು? ಅರ್ಜುನ. ಅಲ್ಲ, ಅವ್ನು ನಿದ್ದೆ ಮಾಡ್ತಾ ಇರ್ಲಿಲ್ವಾ? ಬೇಕಾದಾಗ ಮಾಡ್ಕೋಬೋದು. ಅವನಿಗೆ ಬೇಕಾದಾಗ 6 ತಿಂಗಳು ಮಲಗ್ಬೋದು, ನಾನು ಆಕ್ಚುಲಿ ನಿದ್ದೆ ಮಾಡ್ತಾ ಇರ್ಲಿಲ್ಲ. ನಿದ್ದೆನೇ ಗೆದ್ದು ಬಿಟ್ಟಿದೆ. ನಿದ್ದೆ ಮಾಡ್ತಾ ಇರ್ಲಿಲ್ಲ. ರಾತ್ರಿಯಿಂದ ಕುತ್ಕೊಂಡು ಏನ್ ಮಾಡ್ತಾ ಇದ್ರು? ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಶಬ್ದವೇದಿ. ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು. ಅದಕ್ಕೋಸ್ಕರನೇ ಗುಡಾಕೇಶ. ಯಾರ್ದಾಯ್ತು ಈಗ? ನಿಮ್ದಾಯ್ತಾ? ಎಲ್ಲ ಈಸಿನೇ ಬರ್ತಾ ಇದೆ. ಓಕೆ, ಅರ್ಜುನನ ಬಾಣದ ಒಂದು ಹೆಸರೇನು? ಅಲ್ಲ, ಬಿಲ್ಲು. ಸಾರಿ, ಬಿಲ್ಲಿನ ಹೆಸರೇನು? ಗಾಂಡೀವ. ಎಸ್, ವೆರಿ ಗುಡ್. ಸಿಗಾಕೊಂತೀರಾ ಬನ್ನಿ. ಕ್ವೆಶ್ಚನ್ ಪೇಪರ್ ಇಚ್ಛೆ ಬಿಡ್ಬೇಕ್ರಿ. ಭಗವದ್ಗೀತೆ ಶ್ಲೋಕದಲ್ಲಿ ನಿಮಿತ್ತಾನಿ ವಿಪರೀತಾನಿ ಅಂತ ಇದೆ. ಅದರ ಮೀನಿಂಗ್ ಏನು? ಸರಿಯಾಗಿ ಯೋಚನೆ ಮಾಡ್ಬಿಟ್ಟು ಹೇಳಿ. ಒಂದು ಕ್ಲಾಸ್ ಐತೆ ಅದ್ರ ಮೇಲೆ. ನಿಮಿತ್ತಾನಿ ವಿಪರೀತಾನಿ. ನಿಮಿತ್ತಾನಿ ವಿಪರೀತಾನಿ. ಪಾಸ? ಪಾಸ್ ಮಾಡೋಣ? ಪಾಸ್ ಮಾಡೋಣ. ಓಕೆ, ಪಾಸ್. ನೀವು ಹೇಳಿದ್ರೆ ಬೋನಸ್ 5 ಪಾಯಿಂಟ್ಸ್. ಸರ್, ಇನ್ನೊಂದ್ಸರಿ ಪ್ರಶ್ನೆ ಇನ್ನೊಂದ್ಸರಿ. ನಿಮಿತ್ತಾನಿ ವಿಪರೀತಾನಿ ಅಂದ್ರೆ ಅರ್ಥ ಏನು? ಕೃಷ್ಣ ನಿಮಿತ್ತವಾಗಲಿದ್ದ, ವಿಪರೀತವಾದ ಆಶೀರ್ವಾದ ಕೊಟ್ಟ. ಕಾರಣ ಮತ್ತು ನಿಮಿತ್ತಾನಿ ವಿಪರೀತಾನಿ.
ಪ್ರಬೋಧನ ಎಕ್ಸಾಂಪಲ್ ಕೊಟ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅವಶ್ಯಕತೆಗಿಂತ ಜಾಸ್ತಿ ನಿಮಿತ್ತಾನೆ ವಿಪರೀತಾನೆ ಅಂದ್ರೆ ನಾವು ಯಾವಾಗ್ಲೂ ಒಂದು ಅನ್ಕೊಳ್ತೀವಿ ಈ ತರ ಆಗ್ಬೇಕು ಅಂತ, ಅದಾಗದೆಲ್ಲ ವಿಪರೀತಾನೆ ಇನ್ನೇನೋ ಆಗತ್ತೆ. ಸೊ ಇಲ್ಲಿ ಅರ್ಜುನ ಬಂದಿರೋದು ನಾನು ಯುದ್ಧ ಮಾಡ್ಬಿಟ್ಟೆ ಗೆದ್ಬಿಟ್ಟು ನನಗೆ ರಾಜ್ಯ ಬರುತ್ತೆ ಅನ್ಕೊಂಡು ಬಂದಿದ್ದಾನೆ. ಪಾಪ ಇಲ್ಲಿ ಆಗ್ತಾ ಇರೋದೇ ಅದು ಬೇರೆ ಏನೇನೋ ಆಗ್ತಾ ಇದೆ. ಸೊ ಅದು ನಿಮಿತ್ತಾನಿ ವಿಪರೀತಾನೆ ಅಂದ್ರೆ ಅನ್ಕೊಳ್ಳೋದು ಒಂದು, ಆಗೋದು ಇನ್ನೊಂದು. ಓಕೆ, ನಿಮಗೆ 0 ಮಾರ್ಕ್ಸ್. ಎಲ್ಲರಿಗೂ ಸೇರಿ ಈಗ ನಿಮಗೆ ನೋಡಿ, ಪಾಸ್ ಆದ್ರೆ ಅವ್ರಿಗೆ 5 ಪಾಯಿಂಟ್ಸ್ ಬೋನಸ್ ಬರುತ್ತೆ. 0 ಬರಲ್ಲ. ಅವ್ರು ಹೇಳಿಲ್ವಲ್ಲ ಪ್ರಭು. ಅವ್ರು ಹೇಳಿಲ್ಲ ಅಂದ್ರೆ ಅವ್ರಿಗೆ ಬೋನಸ್ ಪಾಯಿಂಟ್ಸ್ ಇಲ್ಲ ಅಷ್ಟೇ. ಆದ್ರೆ ಅವ್ರ ಕ್ವಶನ್ ಈಗ ಇದೆಯಲ್ಲ. ಹೇಳ್ಬೇಕಂತೇನಿಲ್ಲ. ಓಕೆ, ಇದನ್ನ ಕರೆಕ್ಟಾಗಿ ಯೋಚನೆ ಮಾಡ್ಬಿಟ್ಟು ಹೇಳಿ. ಅಚ್ಯುತ ಅಂದ್ರೆ ಏನು? ಚ್ಯುತಿ ಇಲ್ಲ ನಾವು. ಹಂಗಂದ್ರೆ ಹೇಳ್ಬೇಕು ಏನು ಅಂತ. ಅವನು ಎಲ್ಲೂ ಯಾರು ಏನೋ ಅವನಿಗೆ ತಪ್ಪು ಅಂತ ಅವನಲ್ಲಿ ಕಂಡಿಡಿಯಕ್ಕಾಗಲ್ಲ. ಪುರುಷೋತ್ತಮ ಅದನ್ನ ನೀವು ಕನ್ನಡದಲ್ಲೇ ಅದನ್ನೇ ಹಿಡ್ಕೊಂಡು ಇದ್ ಮಾಡ್ತಾ ಇದ್ದೀರಾ. ಚ್ಯುತಿ ಅವನೇ ತಪ್ಪು ನಿಂದನೆ ಮಾಡೋಕೆ ಸಾಧ್ಯ ಇಲ್ಲ. ಎಲ್ಲೂ ಅವನಲ್ಲಿ ತಪ್ಪು ಕಂಡಿಡಿಯಕ್ಕಾಗಲ್ಲ. ಎಸ್, ಕರೆಕ್ಟೇ, ಎಲ್ಲ ಕರೆಕ್ಟೇ. ಮತ್ತೆ ನಾವು ಅವರಲ್ಲಿ ಏನಾದ್ರು ಕೇಳಿದಾಗ ಅದರಲ್ಲಿ ಏನು ಕರೆಕ್ಟ್ ಆಗಿನೇ ನಮಗೆ ಕೊಡ್ತಾರೆ. ಅದರಲ್ಲಿ ಈ ಒಂದು ಪದನ ಆಕ್ಚುಲಿ ಒಂದು ಸಂದರ್ಭದಲ್ಲಿ ಯೂಸ್ ಮಾಡಿದ್ದಾರೆ. ಆ ಒಂದು ಸಂದರ್ಭನ ಯೋಚನೆ ಮಾಡಿ, ಅವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಚ್ಯುತಿ ಇಲ್ಲದೆ ಇರೋನು ಅವೆಲ್ಲ ಕರೆಕ್ಟೇ ಅದು. ಅವನ ಅಳತೆಗಳು ಸರಿಯಾಗಿದೆ, ಯಾವುದೂ ಕಮ್ಮಿ ಇಲ್ಲ, ಜಾಸ್ತಿ ಇಲ್ಲ. ಎಸ್, ವಂಡರ್ಫುಲ್, ಅದನ್ನು ಕರೆಕ್ಟೇ. ಎಲ್ಲಾರು ಯಾವ ಗುಣ ಇರುತ್ತೋ ಅವರೇ ಎಲ್ಲ ಸಮಸ್ತ ಪುರುಷೋತ್ತಮ ಎಲ್ಲವನ್ನೂ ಇರುವ ಎಲ್ಲಾನು ಪರ್ಫೆಕ್ಟ್ ಆಗಿ ಇದೆ. ಸೊ ಈ ಒಂದು ಪದವನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಅರ್ಜುನ ಇವನಿಗೆ ಯೂಸ್ ಮಾಡಿರೋದು. ಅರ್ಜುನ ಕೃಷ್ಣನ ಅಚ್ಯುತ ಅಂತ ಏನೇ ಕರೀತಾರೆ. ಯುದ್ಧ ಮಾಡ್ಬೇಕಾದ್ರೆ ಅವನಿಗೆ ಅಚ್ಯುತ ನನಗೆ ಯಾವಾಗ ಅರ್ಜುನ ಹೇಳ್ತಾನೆ ನನ್ನ ರಥನ ತಗೊಂಡೋಗಿ 2 ಸೈನ್ಯದ ಮುಂದೆ ನಿಲ್ಲಿಸು ಅಂತ, ಆ ದೇವೋತ್ತಮ ಪರಮ ಪುರುಷನಾದ್ರೂ ಕೃಷ್ಣ ಏನ್ ಮಾಡ್ತಾನೆ, ತಗೊಂಡೋಗಿ ನಿಲ್ಲಿಸ್ತಾನೆ. ಅರ್ಜುನನ ಮಾತನ್ನು ಸಹ ಹೇಳ್ತಾನೆ. ಅವ್ರಿಗೆ ನಾನು ಭಗವಂತ, ನಾನು ಹೋಗಿ ನಿನ್ನ ಮಾತನ್ನು ಕೇಳ್ಬೇಕಾ, ಆ ತರನು ಅವ್ರ ಹತ್ರ ಕಲ್ಮಶ ಅನ್ನೋದಿಲ್ಲ. ಅವ್ರು ಅಷ್ಟೊಂದು ಪರ್ಫೆಕ್ಟ್ ಆಗಿರುವಂತಹ ಪರ್ಸನಾಲಿಟಿ. ಅದಕ್ಕೋಸ್ಕರ ಅವರನ್ನ ಅಚ್ಯುತ ಅಂತ ಕರೆಯುತ್ತೆ. ಓಕೆ, 2 ಸೈನ್ಯದ ಮಧ್ಯ ನಿಂತ ಮೇಲೆ ಅರ್ಜುನನ ಒಂದು ದೇಹದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತೆ. ಒಂದೊಂದೇ ಹೇಳಬೇಕು, ತುಂಬಾ ಆಗುತ್ತೆ. ನಂಬರ್ 1 ಇಲ್ಲ, ಬೆವರಕ್ಕೆ ಶುರು ಮಾಡ್ಬಿಡ್ತಾನೆ. ಬೆವರಕ್ಕೆ ಶುರು ಮಾಡ್ಬಿಡ್ತಾನೆ, ಶಿವರಿಂಗ್ ಆಗಕ್ಕೆ ಶುರು ಓಕೆ, ಶಿವರಿಂಗ್ ಆಗುತ್ತೆ. ನಂಬರ್ 1. ನೆಕ್ಸ್ಟ್ ಗಂಟ್ಲೆಲ್ಲ ಒಣಗ್ದಂಗ ಆಗುತ್ತೆ. ಎಸ್, 2ನೇದು. ಕೈನಲ್ಲಿ ಇಟ್ಕೊಂಡಿದ್ದ ಬಿಲ್ಲು ಕೆಳಗಡೆ ಅಲ್ಲ, ಇಟ್ಬಿಡ್ತಾನೆ, ಅವನ ಕೆಳಗೆ ಇಟ್ಬಿಡ್ತಾನೆ, ರಥದಲ್ಲಿ ಇಟ್ಬಿಡ್ತಾನೆ. ಒಂದ್ ಸಾಕು. ನೆಕ್ಸ್ಟ್ ಇವ್ರದ್ದು ಆನ್ಸರ್ ತಗೊಂಬಿಡಿ. ಒಂದಾಯ್ತು, 2 ಆಯ್ತು, 3ನೇದು. ಕೈಯಿಂದ ಬಿಲ್ಲು ಬಂದು ಸೊ ಅವನು ಹಿಡ್ಕೊಂಡಿರೋಂತ ಒಂದು ಬಿಲ್ಲೇನೆ ಏನಾಗುತ್ತೆ, ಕೈಯಿಂದ ಬೀಳುತ್ತೆ. ಕೈಯಿಂದ ಬೀಳೋ ತರ ಆಗತ್ತೆ. ವೆರಿ ಗುಡ್. ಶಿವರಿಂಗ್ ಆಯ್ತು, ನಡಗದ ಮೇಲೆ ಬೆವರುತ್ತೆ. ನೆಕ್ಸ್ಟ್ ಇನ್ನೇನಾಯ್ತು? ಎಲ್ಲ ನನ್ನ ಸಂಬಂಧಿಕರೇ ಆ ಕಡೆ ಇದ್ದಾರೆ, ಗುರುಗಳು, ಹಿರಿಯರು. ಅವನ ದೇಹದಲ್ಲಿ ಏನ್ ಬದಲಾವಣೆ ಆಯ್ತು? ಏನೇನಾಯ್ತು? ದುಃಖ ಹೇಳಿದ್ರು. ಸ್ಕಿನ್ ಬರ್ನ್, ನಿರಾಸೆ, ಸ್ಕಿನ್ ಬರ್ನಿಂಗ್ ಆಗುತ್ತೆ. ಏನಾಗುತ್ತೆ, ಅವನ ಚರ್ಮ ಎಲ್ಲ ಉರಿಯೋದಕ್ಕೆ ಶುರುವಾಗುತ್ತೆ. ಆಮೇಲೆ ಅವನಿಗೆ ಪಾಪ ಏನ್ ಒಂದೇ ಆಗಲಿಲ್ಲ. ಇನ್ನೇನಾಯ್ತು? ಯುದ್ಧಕ್ಕಿಂತ ಭಿಕ್ಷೆ ಬೇಡ ಬದುಕುವುದೇ ಬೆಸ್ಟ್ ಅಂತ ಅವನು ಹೇಳ್ತಾನೆ. ಎಸ್, ಫಿಸಿಕಲಿ ಏನಾಯ್ತು ಅವನಿಗೆ ಅಂತ.
ಕಣ್ಣನು ಮಂಜಾಯ್ತು. ಆಮೇಲೆ ನಾನು ಇವ್ರನ್ನ ಸಾಯಿಸೋದ್ ಬದಲು ನಾನೇ ಅವ್ರ ಕಡೆಯಿಂದ ಸಾಯೋದು ಎಷ್ಟು ಅಂತ ಅಲ್ಲ ಎಸ್ ಫಿಸಿಕಲಿ ಹೌದು, ರಕ್ತದಲ್ಲೇ ಅವನ ಮನಸ್ಸನ್ನು ಸಹ ದಿಗ್ಭ್ರಮೆಯಾಗಿ ಏನ್ ಮಾಡ್ತಾರೆ, ಕುಸಿದು ಅವರು ಕುತ್ಕೊಂಡು ಬಿಡ್ತಾರೆ. ಇಷ್ಟೆಲ್ಲ ಬದಲಾವಣೆಗಳು ಅವರು ಯಾವಾಗ ಎದುರು ಪಕ್ಷದಲ್ಲಿರುವಂತ ಕೌರವರನ್ನ ನೋಡಿದಾಗ ಆಗುತ್ತೆ. ವೆರಿ ಗುಡ್. ಈಗ ಮತ್ತೆ ಟ್ರೂ ಆರ್ ಫಾಲ್ಸ್? ನಮ್ಮ ವೇದಗಳ ಪ್ರಕಾರ, ವರ್ಣಾಶ್ರಮ ಧರ್ಮದ ಪ್ರಕಾರ ನಾವು ಕೊಡುವಂತ ಒಂದು ಪಿಂಡ ನಮ್ಮ ಪೂರ್ವಜರಿಗೆ ಹೋಗಿ ಸೇರುತ್ತೆ. ಸರಿನಾ ತಪ್ಪ? ಸೇರುತ್ತಾ? ಎರಡನೇದು, ಅರ್ಜುನ ಒಬ್ಬ ಸಾಧುವಿನ ಒಂದು ಗುಣ ಸ್ವಭಾವದವನು. ಸರಿನಾ ತಪ್ಪ? ಅರ್ಜುನ ಸಾಧು, ಸರಿನಾ? ಎಲ್ಲವನ್ನೂ ಅವನಿಗೆ ತೋರಣೀಗ ಓಕೆ. ಅರ್ಜುನ ಹೇಳ್ತಾನೆ, ಸರಿನಾ ತಪ್ಪ ಅಂತ ಹೇಳ್ಬೇಕು. ಅರ್ಜುನ ಹೇಳ್ತಾನೆ, ಕೃಷ್ಣ ನನ್ನ ಇಂದ್ರಿಯಗಳಿಗೆ ಅಥವಾ ನನಗೆ ಏನು ಸಂತೋಷ ಬರುತ್ತೋ ಅದನ್ನ ಮಾಡಬೇಕು ಅಂತ ಅರ್ಜುನ ಹೇಳ್ತಾನೆ. ಸರಿನಾ ತಪ್ಪ? ನನಗೆ ಏನು ಸಂತೋಷ ಬರುತ್ತೋ ಅದನ್ನ ಕೃಷ್ಣ ನನ್ನ ಕೈಯಲ್ಲಿ ಮಾಡಿಸ್ಬೇಕು ಅಂತ ಅರ್ಜುನ ಕೃಷ್ಣನ್ಗೆ ಹೇಳ್ತಾನೆ. ಸರಿನಾ ತಪ್ಪ? ಡಿಸ್ಕಷನ್ ಆಗಿಲ್ಲ. ಆಗಿದೆ, ಹೇಳಿಲ್ಲ. ಪಾಸ್ ತಪ್ಪು ಅಂದ್ರೆ ಹೇಳಿಲ್ಲ ಅವರು. ಹೇಳಿಲ್ಲ. ಸರಿ, ಅದು ಹೇಳ್ತಾರೆ. ನಾವೆಲ್ಲರೂ ಮಾಡೋ ಕೆಲಸನೂ ಅದನ್ನೇ. ನಮಗೆ ಏನು ಬೇಕು ಅದನ್ನ ಭಗವಂತ ನನಗೆ ಕೊಡಬೇಕು ಅಂತಾನೆ ನಾವು ಜೀವನ ಮಾಡೋದು. ಅಲ್ಲ, ಅರ್ಜುನನು ಹೇಳೋದು ಏನು, ಅವನಿಗೆ ಏನ್ ಬೇಕು, ಅವನಿಗೆ ಖುಷಿ ಏನ್ ಸಿಗುತ್ತೆ ಅದನ್ನ ಕೃಷ್ಣ ನನ್ನ ಕೈಯಲ್ಲಿ ಮಾಡಿಸ್ಲಿ ಅಂತ ಅವರು ಹೇಳ್ತಾರೆ. ಆದ್ರೆ ನಾವೆಲ್ಲ ಒಂದನ್ನು ಮಾಡ್ತೀವಿ, ಏನು ಭಗವಂತನಿಗೆ ಏನ್ ಸಂತೋಷ ಕೊಡುತ್ತೆ ಅದನ್ನ ಮಾಡೋದಕ್ಕೆ ನಾವೆಲ್ಲ ಇದೀವಿ ಅಂತ ನಾವು ಮಾಡ್ತೋಗ್ತೀವಿ. ನಾವೆಲ್ಲರೂ ಏನ್ ಕೇಳ್ತಾ ಇರ್ತೀವಿ, ನನ್ನ ಒಂದು ಮನಸ್ಸಿಗೆ ಇದು ಸಿಕ್ಕಿದ್ರೆ ನನಗೆ ಸಂತೋಷ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಅದನ್ನ ನಾನು ಭಗವಂತನ ಹತ್ರ ಕೇಳ್ತಾನೆ. ಅದೇ ಕೆಲಸನ ಅರ್ಜುನನು ಮಾಡಿದ್ದು. ಓಕೆ, ನಿಮ್ಗೆ ಈಗ ಚಾಣಕ್ಯ ಪಂಡಿತನ ಪ್ರಕಾರ ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಜನರಲಿ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ. ಸರಿನಾ ತಪ್ಪ? ಚಾಣಕ್ಯ ಪಂಡಿತನ ಪ್ರಕಾರ They are intelligent. They are intelligent. They are intelligent. ಚಾಣಕ್ಯ ಪಂಡಿತನ ಪ್ರಕಾರ ಹೆಂಗಸರಿಗೆ ಸಾಮಾನ್ಯವಾಗಿ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ. ಸರಿನಾ ತಪ್ಪ? ತಪ್ಪು. ತಪ್ಪು. ಅರ್ಧ ಸರಿ ಅಂತಾರೆ ಪ್ರಭು, ಅರ್ಧ ಇಲ್ಲ ಸರ್. ಯಾವ್ದನ್ನ ಒಂದ ಸಂದರ್ಭಕ್ಕೆ ತಪ್ಪು. ಅವರಿಗೆ ಬುದ್ಧಿ ಜಾಸ್ತಿ. ಅವ್ರಿಗೆ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಬುದ್ಧಿ ಇಲ್ಲ ಅಂತ ಒಪ್ಕೊಳ್ಳೋಕ್ಕಂತೂ ಆಗಲ್ಲ. ಮಾತಾಜಿ ಹೇಳ್ತಾ ಇದ್ದಾರೆ ನೋಡಿ, ಚಾಣಕ್ಯ ಪಂಡಿತ ಹೇಳಿದ್ದು ಅದನ್ನೇ. ಸರಿ ಇದೆ, ಹೆಂಗಸರಿಗೆ ಬುದ್ಧಿಮಟ್ಟ ಕಡಿಮೆ ಅಂತ ನಾವ್ ಹೇಳ್ತಾ ಇಲ್ಲ, ಚಾಣಕ್ಯ ಪಂಡಿತ ಹೇಳ್ತಾರ. ಒಪ್ಪಲ್ಲ ಸರ್. ಇವಾಗ ಚಾಣಕ್ಯನಿಗೆ ಬುದ್ಧಿ ಕಡಿಮೆ ಇದೆ. ಮಾತಾಜಿ ಇಲ್ಲಿ ಹೇಳ್ತಾ ಇರೋದೇನಂದ್ರೆ, ಚಾಣಕ್ಯ ಪಂಡಿತ ಏನ್ ಹೇಳಿದ್ದಾರೆ, ನೀವೇನ್ ಹೇಳಿದ್ದಾರೆ ಅಂತ ಕೇಳ್ತಾ ಇದೀವಾ? ನಾವು ಯಾವತ್ತೂ ಒಪ್ಪಲ್ಲ ಸರ್. ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಅಂತ ಚಾಣಕ್ಯ ಪಂಡಿತ ಹೇಳಿದ್ದಾರೆ. ಅದು ಕರೆಕ್ಟೇ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್, ನಮ್ಮ ವೇದಗಳ ಪ್ರಕಾರ 6 ಕ್ರಿಯೆಗಳನ್ನ ಮಾಡುವಂತವ್ರನ್ನ ಕೊಂದ್ರೂ ಪಾಪ ಬರಲ್ಲ. 6 ಇದೆ, ಒಬ್ಬೊಬ್ರು ಅನ್ನೋದನ್ನ ಹೇಳ್ತಾ ಹೋಗ್ಬೇಕು. ಮೋಸ ಮಾಡೋರ್ನ. ನಂಬರ್ 1, ಬೇರೆಯವರ ಆಸ್ತಿಯನ್ನು ಕಬಳಿಸೋದು.
ಬೇರೆಯವರ ಒಂದು ಆಸ್ತಿಯನ್ನ ಕಬಳಿಸೋನಿಗೆ ನಾವು ಅವನ ಕೊಂದ್ರು ನಮ್ಗೆ ಪಾಪ ಬರಲ್ಲ. ನಂಬರ್ 2 ಏನು, ಯಾರ ಒಂದು ಮನೆಗೆ ಬೆಂಕಿಯನ್ನ ಹಚ್ಚುತ್ತಾರೆ ಅವರನ್ನ ಕೊಂದ್ರು ನಮ್ಗೆ ಪಾಪ ಬರಲ್ಲ. 3ನೇದು ಬೇರೆಯವ್ರ ಹೆಂಡತಿನ ಅಪರಿಚಿತ ಅಪಹರಿಸೋದು. ಎಸ್, ಪರಸ್ಪರ ಬೇರೆಯವರ ಒಂದು ಒಂದು ಹೆಂಡತಿಯನ್ನ ಅಪಹರಣ ಮಾಡೋರ್ನ ಕೊಂದ್ರು ಪಾಪ ಬರಲ್ಲ. 4ನೇದು ಬೇರೆ ಭೂಮಿನ ಆಯ್ತಲ್ಲ. ಎಸ್, 4ನೇ ಪಾಯಿಂಟ್ ಅದು. ಬೇರೆಯವರ ಒಂದು ಭೂಮಿಯನ್ನ ಯಾರು ಅಪಹರಿಸ್ತಾರೆ. ಅಪಹರಿಸ್ತಾರೆ ಅವರನ್ನು ಸಹ ನಾವು ಕೊಂದ್ರು ಪಾಪ ಬರಲ್ಲ. ಆಮೇಲೆ ವಿಷ ಹಾಕು, ಇನ್ನ 2 ವಿಷ ಹಾಕು. ವೆರಿ ಗುಡ್. ಯಾರು ವಿಷವನ್ನ ಹಾಕ್ತಾರೆ ಅವರನ್ನ ಕ್ಷಮಿಸಿ ಅವ್ರನ್ನ ಕ್ಷಮಿಸಕ್ಕಾಗಲ್ಲ, ಅವ್ರನ್ನ ಕೊಂದ್ರು ನಮ್ಗೆ ಪಾಪ ಬರಲ್ಲ. 6ನೇದು ಅಹಂಕಾರಿ. ಇಲ್ಲಿ ಇರೋದನ್ನ ಹೇಳ್ಬೇಕು. ಓಕೆ, ಇಲ್ಲ ನೋಡಿ. ಅಷ್ಟೇನಾ? 6ನೇ ಪಾಯಿಂಟ್, ಯಾರು ಶಸ್ತ್ರಗಳನ್ನ ತಗೊಂಡು ಆಕ್ರಮಣ ಮಾಡಕ್ ಬರ್ತಾರೆ ಅವ್ರನ್ನ ಕೊಂದ್ರು ನಮಗೆ ಪಾಪ ಬರಲ್ಲ. ಯಾಕಂದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಒಂದು ಸ್ವಯಂ ರಕ್ಷಣೆಯನ್ನ ಮಾಡ್ತೀವಿ. ಎಸ್, ಸೊ ಯಾರು ಅತಿಕ್ರಮಣಕಾರರನ್ನ ಕೊಂದ್ರು ನಮಗೆ ಪಾಪ ಬರಲ್ಲ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ. ಓಕೆ, ನೆಕ್ಸ್ಟ್ ನಿಮಗೆ ಪ್ರಶ್ನೆ. ಪ್ರತಿಯೊಬ್ಬರ ಒಂದು ಫ್ಯಾಮಿಲಿನಲ್ಲಿ ಪ್ಯೂರಿಫಿಕೇಶನ್ ಪ್ರಾಸೆಸ್ ಅನ್ನೋದು ಏನಿದೆ, ಶುದ್ಧೀಕರಣ ಒಂದು ಪ್ರಕ್ರಿಯೆನ ಇದನ್ನ ಮಾಡುವಂತ ಒಂದು ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಮನೆ ಯಜಮಾನ. ಕುಟುಂಬ ಎಸ್, ಮನೆಯ ಹಿರಿಯರು ಅಥವಾ ಮುಖ್ಯಸ್ಥರ ಒಂದು ನಿಜವಾದ ಒಂದು ಕರ್ತವ್ಯ ಏನು, ಅವರ ಮನೆಯಲ್ಲಿರುವಂತ ಪ್ರತಿಯೊಬ್ಬರಿಗೂ 16 ಸಂಸ್ಕಾರಗಳೇನಿದೆ, ಶುದ್ಧೀಕರಣ ಪ್ರಕ್ರಿಯೆಗಳೇನಿದೆ, ಇದನ್ನೆಲ್ಲನೂ ನಡೆಸ್ಕೊಂಡು ಹೋಗುವಂತ ಒಂದು ಡ್ಯೂಟಿ ಅನ್ನೋದು ಇರುತ್ತೆ. ಎಸ್, ವೆರಿ ಗುಡ್. ಯಾವ ರೀತಿಯಾದಂತಹ ಒಂದು ಆಹಾರ ನಮ್ಮನ್ನ ಎಲ್ಲಾ ರೀತಿಯಾದಂತಹ ಪಾಪ ಕರ್ಮಗಳಿಂದ ಬಿಡುಗಡೆ ಮಾಡುತ್ತೆ? ಸಾತ್ವಿಕ ಆಹಾರ. ಕರೆಕ್ಟಾ? ಸಾತ್ವಿಕ ಆಹಾರ ನಮ್ಮ ಎಲ್ಲಾ ರೀತಿಯಾದಂತಹ ಪಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಸಾತ್ವಿಕ ಆಹಾರ ನಿಮ್ಗೆ ಆರೋಗ್ಯ ಕೊಡುತ್ತೆ. ಪಾಪದಿಂದ ಎಲ್ಲಿಂದ ಬಿಡುಗಡೆ ಮಾಡುತ್ತೆ? ಹ್ಮ್? ಸಾತ್ವಿಕ ಆಹಾರ ಅಷ್ಟೇ ಅಲ್ಲ, ಸಾತ್ವಿಕ ಆಹಾರನ ಭಗವಂತನಿಗೆ ನೈವೇದ್ಯ ಮಾಡಿರುವಂತ ಒಂದು ಪ್ರಸಾದ ನಮ್ಮನ್ನ ಎಲ್ಲಾ ರೀತಿಯಾದಂತಹ ಕರ್ಮಗಳಿಂದ ಬಿಡುಗಡೆ ಮಾಡುತ್ತೆ. ಸಾತ್ವಿಕ ಆಹಾರದಿಂದ ಆರೋಗ್ಯ ಬರುತ್ತಷ್ಟೇ, ಕರ್ಮ ಹೋಗಲ್ಲ. ತಿನ್ಬೇಕಾದ್ರೆ ಕರ್ಮ ಬರ್ತಾ ಇರುತ್ತೆ. ನೈವೇದ್ಯ ಮಾಡಿ ಭಗವಂತನಿಗೆ ಯಾವಾಗ ನೈವೇದ್ಯ ಆಗ್ಬಿಟ್ಟು ಅನುಮಾನ ತಗೊಳ್ತೀವಿ ಆವಾಗ ನಮಗೆ ಬರಲ್ಲ. ಓಕೆ, ನಿಮಗೆ ಪ್ರಶ್ನೆ. ನಮ್ಮ ವರ್ಣಾಶ್ರಮ ಧರ್ಮದ ಮೂಲ ಉದ್ದೇಶ ಏನು? ಆ ಒಂದು ವರ್ಣಾಶ್ರಮ ಸಿಸ್ಟಮ್ನ ಏನಕ್ಕೋಸ್ಕರ ಅದನ್ನ ಡಿಸೈನ್ ಮಾಡಿದ್ದಾರೆ? ಓಕೆ, 4 ಇದೆ. ಬ್ರಹ್ಮಚರ್ಯ, ಆಮೇಲಿಂದ ಗೃಹಸ್ಥ, ವಾನಪ್ರಸ್ಥ ಆ್ಯಂಡ್ ಇನ್ನೊಂದು ಸನ್ಯಾಸ. ಆ ಒಂದೊಂದು ಫಸ್ಟು ಏಜಲ್ಲಿ ಕಲಿಯೋದು, ಸೆಕೆಂಡ್ ಏಜಲ್ಲಿ ಟೀಚಿಂಗ್ ಮಾಡೋದು, 3ನೇ ಏಜಲ್ಲಿ ಬದುಕೋದು, ಮತ್ತು ಫೈನಲ್ ಏಜಲ್ಲಿ ಕೃಷ್ಣನ ಆರಾಧನೆ ಮಾಡೋದು. ಸ್ಟಾರ್ಟಿಂಗ್ ಮಾಡೋದಿಲ್ಲ ಅಂತೀರಾ? ಹೇಳ್ಕೊಟ್ಟು ಕಲಿಯೋದಷ್ಟೇ ಅದು. ವರ್ಣಾಶ್ರಮದಲ್ಲಿ ಇದು 4 ಆಶ್ರಮಗಳು, ಆದರೆ ಇದರ ಮೂಲ ಉದ್ದೇಶ ಏನು ಅಂತ? ನಾವು ಬದುಕೋಕೆ ಅದೊಂದೇ 4 ಸ್ಟೇಜಸ್ ಇರೋದು. ಜೀವನ ನಡೆಸೋಕ್ಕೆ ಅದೊಂದೇ 4 ಸ್ಟೇಜಸ್. 4 ಸ್ಟೇಜ್ ಇದೆ. ಆ ಥರ 4 ಸ್ಟೇಜ್ ಕೊಟ್ಟು ಸಿಸ್ಟಮ್ಯಾಟಿಕ್ ಆಗಿ ಏನಕ್ಕೆ ಮಾಡಿದ್ದಾರೆ? ಅಲ್ಟಿಮೇಟ್ಲಿ ಲಿವಿಂಗ್
ಬದುಕಕ್ಕೆ ಸುಮ್ಮನೆ ಬದುಕಕ್ಕೆ. ನಮ್ಮ ಸನಾತನ ಧರ್ಮನ ಬೆಟರ್ ಲಿವ್. ಶಿಸ್ತು. ಇದರ ಮೂಲ ಉದ್ದೇಶ ಧರ್ಮ ಅರ್ಥ ಕಾಮ, ಕೊನೆಯಲ್ಲಿ ಏನಿದೆಯಲ್ಲ ಮೋಕ್ಷ, ಅದನ್ನ ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಆ ಒಂದು ಸಿಸ್ಟಮು ಇರೋದು. ಇವೆಲ್ಲ ಸಿಸ್ಟಮ್ನ ಮಾಡಿರೋದು ಏನಕ್ಕೆ? ಅಲ್ಟಿಮೇಟ್ಲಿ ಪ್ರತಿಯೊಬ್ಬರು ಆ ಒಂದು ಮೋಕ್ಷದ ದಾರಿನಲ್ಲಿ ಹೋಗ್ಲಿ ಅಂತ. ಓಕೆ, ಯಾರನ್ನ ಭಗವದ್ಗೀತೆಯಲ್ಲಿ ಬ್ಲೈಂಡ್ ಲೀಡರ್ಸ್ ಅಂದ್ರೆ ಕುರುಡು ನಾಯಕರು, ದೂರದೃಷ್ಟಿ ಇಲ್ಲದೆ ಇರುವಂತ ನಾಯಕರು ಅಂತ ಕರೆದಿದ್ದಾರೆ. ಯಾರು ಬ್ಲೈಂಡ್ ಲೀಡರ್ಸ್? ಎಂತವರು ಅಂತ. ಎಂತ ಒಬ್ಬ ನಾಯಕ? ಕುರುಡು ನಾಯಕ ಅಂತ. ಧರ್ಮ ಮಾರ್ಗದಲ್ಲಿ ನಡೀತಾ ಇರೋದು. ಹೌದು, ನ್ಯಾಯ ನೋಡ್ತಾ ಇದ್ರು, ಸುಮ್ಮನೆ ಕೂತಿರೋದು. ಮಾನವೀಯತೆಯಿಂದ ಹ್ಯುಮ್ಯಾನಿಟಿಯಿಂದ ತನ್ನ ಸ್ವಾರ್ಥಕ್ಕಾಗಿಯೇ ಅವೆಲ್ಲ ಕರೆಕ್ಟು. ಆದರೆ ಅಲ್ಟಿಮೇಟ್ಲಿ ನಾವು ಬದುಕ್ತಾ ಇರೋದನ್ನೇ ಅಲ್ಟಿಮೇಟ್ ಆಗಿ ಭಗವಂತನ ಒಂದು ತೃಪ್ತಿಗೋಸ್ಕರ ಅನ್ನೋದನ್ನ ಮರ್ತಿರೋನು. ಯಾವಾಗ ಲೀಡರ್ ಮರಿತಾನೆ, ನಾವೆಲ್ಲರೂ ಅದನ್ನ ಮರಿತೀವಿ. ಕಡೆಗೆ ನಾವೆಲ್ಲರೂ ಅದೇ ಒಂದು ದಾರಿಯಲ್ಲೇ ಇರ್ತೀವಿ. ಆಲ್ಮೋಸ್ಟ್ ಮುಗಿಸ್ತಾ ಇದ್ದೀವಿ, ಟೈಮು ಆಗ್ತಾ ಇದೆ. ಓಕೆ, ನಮ್ಮ ಇದರಲ್ಲಿ 4 ಸಂಪ್ರದಾಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಒಬ್ಬೊಬ್ರು ಒಂದೊಂದು ಸಂಪ್ರದಾಯ ಹೇಳಬೇಕು, ಅದರ ಮೂಲ ದೇವತೆ ಯಾರಿಂದ ಶುರುವಾಯಿತು ಅನ್ನೋದನ್ನ ಹೇಳಬೇಕು, ಅದರ ಮುಖ್ಯವಾದಂತಹ ಆಚಾರ್ಯರು ಯಾರು ಅಂತ ಹೇಳಬೇಕು. 3 ಹೇಳಬೇಕು. 3 ಹೇಳ್ಬೇಕಾ? 3 ಹೇಳಬೇಕು. ಒಂದೇ ಒಂದು ಸಂಪ್ರದಾಯ. ಓಕೆ. ಒಂದು ವಿಷ್ಣುವಿಂದ ಬಂದಿರೋದು ವೈಶ್ಯ ಸಂಪ್ರದಾಯ. ಆ? ಹೌದು. 4 ಸಂಪ್ರದಾಯಗಳು. ನಂಬರ್ 1 ಬ್ರಹ್ಮ ವಿಷ್ಣು ಒಂದೇಳಿ ಅಷ್ಟೇ. ಒಂದು ಸಂಪ್ರದಾಯನೇ. ಒಂದು ಸಂಪ್ರದಾಯ. ಅದೇ ವಿಷ್ಣುದು ಒಂದು ಸಂಪ್ರದಾಯ ಇದೆ, ಅದು ಬಂದ್ಬಿಟ್ಟು ವೈಶ್ಯ ಸಂಪ್ರದಾಯ ಅಂತ ನಾವು 4 ಸಂಪ್ರದಾಯಗಳಲ್ಲಿ ಮೊದಲನೇ ಸಂಪ್ರದಾಯ. 4ಅಲ್ಲಿ ಯಾವ್ದನ್ ಬೇಕಾದ್ರೆ ಹೇಳ್ಬೋದು. ಬ್ರಹ್ಮಂದಿದೆ, ಲಕ್ಷ್ಮೀದೊಂದಿದೆ. ಬ್ರಹ್ಮ, ಲಕ್ಷ್ಮಿ, ವಿಷ್ಣು. ಬ್ರಹ್ಮ ಸಂಪ್ರದಾಯನೇ ಒಂದು. ಹಾಂ. ಅದು ಶುರುವಾಗಿದ್ದು ಯಾರಿಂದ? ಬ್ರಹ್ಮರಿಂದನೇ ಶುರುವಾಗಿದ್ದು. ಅದರಲ್ಲಿ ಬರುವಂತ ಮುಖ್ಯವಾದಂತ ಆಚಾರ್ಯರು ಯಾರು? ಮಧ್ವಾಚಾರ್ಯರು. ಓಕೆ, ಎರಡನೇದು ರುದ್ರ ಸಂಪ್ರದಾಯ. ಎಸ್, ಬನ್ನಿ. ಯಾರಿಂದ ಶುರುವಾಗಿದ್ದು? ಶಿವನಿಂದ ಶುರುವಾಗಿರೋದು. ಅದರಲ್ಲಿ ಬರುವಂತಹ ಮುಖ್ಯವಾದಂತಹ ಆಚಾರ್ಯರು ಯಾರು? ನಾನು ವಿಷ್ಣು ಸ್ವಾಮಿ. ರುದ್ರ ಸಂಪ್ರದಾಯದ ಮುಖ್ಯ ಆಚಾರ್ಯರು ವಿಷ್ಣು ಸ್ವಾಮಿ. ಎರಡಾಯ್ತು. ಮೂರನೇ ಸಂಪ್ರದಾಯ ಬ್ರಹ್ಮ ಆಯ್ತು, ರುದ್ರ ಸಂಪ್ರದಾಯ ಆಯ್ತು. ಮೂರನೇದು ಶ್ರೀ ಸಂಪ್ರದಾಯ. ರಾಮಾನುಜಾಚಾರ್ಯರು. ಲಕ್ಷ್ಮೀ ದೇವಿಯಿಂದನೇ ಬಂದಿರೋದು. ಅದರ ಮುಖ್ಯ ಆಚಾರ್ಯ ಯಾರು? ರಾಮಾನುಜಾಚಾರ್ಯರು. 3 ಆಯ್ತು. 4ನೇದು ಕುಮಾರ ಸಂಪ್ರದಾಯ. ಯಾರಿಂದ ಬಂದಿರೋದು? ಬ್ರಹ್ಮನ 4 ಮಕ್ಕಳಿಂದ ಅದು ಬಂದಿರೋದು. ಅದರಲ್ಲಿ ಬರುವಂತ ಮುಖ್ಯವಾದ ಆಚಾರ್ಯ ಯಾರು?
ನಿಂಬಾರ್ಕರ್. ಈ 4 ಸಂಪ್ರದಾಯಗಳು ಈಗಲೂ ಇದೆ. ಈ ಸಂಪ್ರದಾಯಗಳಿಂದ ಪಡ್ಕೊಳ್ಳುವಂಥ ಜ್ಞಾನ ಪರ್ಫೆಕ್ಟ್ ಆಗಿ ಅಧಿಕೃತವಾಗಿ ಇರುತ್ತೆ. ಓಕೆ, ಈಗ ಅರ್ಜುನ ನಾನು ಏನಕ್ಕೆ ಯುದ್ಧ ಮಾಡಲ್ಲ ಅಂತ ಮೊದಲನೇ ಅಧ್ಯಾಯದಲ್ಲಿ 4 ಕಾರಣಗಳನ್ನ ಕೊಡ್ತಾರೆ. 1 by 1 ಹೇಳ್ಬೇಕು, ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೇಳ್ಬೇಕು. 1, 2, 3, 4. ಓಕೆನಾ? ಒಂದೇ ಒಂದು ಹೇಳಿ. ನಾನು ಏನಕ್ಕೆ ಯುದ್ಧ ಮಾಡಲ್ಲ ಅಂತ ಹೇಳ್ತಾರೆ. ಅನುಕಂಪ ಸಹಾನುಭೂತಿ. ಎಸ್, ಅಂದ್ರೆ ಯಾರು ವೈರಿಗಳಿದ್ದಾರೆ ಅವರು ಅವರ ಮೇಲೆ ಒಂದು ಅನುಕಂಪದಿಂದ ಅಥವಾ ಸಹಾನುಭೂತಿಯಿಂದ ಅವರೆಲ್ಲರೂ ಸತ್ತೋಗ್ತಾರೆ, ಎಲ್ಲರೂ ನಾಶ ಆಗೋಗ್ತಾರೆ ಅಂತ ಒಂದು ಅನುಕಂಪದಿಂದ ನಾನು ಯುದ್ಧ ಮಾಡಲ್ಲ ಅಂತ ಹೇಳೋದು. ವೆರಿ ಗುಡ್. ನಂಬರ್ 1. ನಂಬರ್ 2, ಸ್ತ್ರೀಯರು ವಿಧವೆಯರಾಗ್ತಾರೆ, ಅವರಿಗೆ ಪಿಂಡ ಕೊಡೋದಕ್ಕೂ ಯಾರು ಇಲ್ದಂಗೆ ಆಗೋಗ್ತಾರೆ. ಸುಲಕ್ಷಯ ಆಗುತ್ತೆ. ಅಂದ್ರೆ ನಮ್ಮ ಫ್ಯಾಮಿಲಿ ಟ್ರೆಡಿಷನ್ ಏನಿದೆ ಅದು ನಾಶ ಆಗೋಗುತ್ತೆ. ನಮ್ಮ ಕುಲಧರ್ಮ ಏನಿದೆ ಅದು ನಾಶ ಆಗುತ್ತೆ. ಇದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಯುದ್ಧ ಮಾಡಲ್ಲ ಅಂತಾರೆ. 2 ಆಯ್ತು. 3ನೇದು ಆಮೇಲೆ ಕಲ್ಚರ್ ನೆಕ್ಸ್ಟ್ ಜನರೇಷನ್ಗೆ ಹೇಳ್ಕೊಡೋರು ಯಾರು ಇರೋದಿಲ್ಲ. ಅದೇನೆ 3ನೇದು. ಇನ್ನೊಂದು ಜಿಗುಪ್ಸೆ. ಅವನು ಕೊಂದ್ರು ನನ್ಗೆ ಏನು ಸಿಗುತ್ತೆ, ಕೊಂದ್ಮೇಲೂ ನನಗೆ ಸಿಗೋ ರಾಜ್ಯನೂ ಮೇಲೂ ನನಗೆ ಇಷ್ಟ ಇಲ್ಲ ಅನ್ನೋ ಎಸ್, ಈಗ ಅವರನ್ನ ಕೊಂತೀನಿ, ಕೊಂದ ಮೇಲೆ ನನಗೆ ಏನ್ ಸಿಗುತ್ತೆ? ರಾಜ್ಯ ಸಿಗುತ್ತೆ. ನಮಗ್ ಸಿಕ್ಕಿರೋ ರಾಜ್ಯನ ನಾವು ಯೂಶಲಿ ನಮಗೆ ಏನಾದ್ರು ಸಿಕ್ಕಿದ್ರೆ ಸಂತೋಷವಾಗಿ ನಾವು ಯಾರ ಜೊತೆ ಹಂಚ್ಕೊಳಕ್ ಇಷ್ಟ ಪಡ್ತೀವಿ? ಸಂಬಂಧಿಕರಿಗೆ ನಮ್ಮ ಸಂಬಂಧಿಕರ ಜೊತೆ ಹಂಚ್ಕೊಳಕ್ಕೆ ಇಷ್ಟ ಪಡ್ತೀವಿ. ಇಲ್ಲಿ ಸಂಬಂಧಿಕರೇ ಇಲ್ಲ. ಮತ್ತೆ ಅದನ್ನ ಪಡ್ಕೊಂಡು ನನಗೆ ಏನ್ ಖುಷಿ ಸಿಗುತ್ತೆ, ನನಗೇನು ಹ್ಯಾಪಿನೆಸ್ ಸಿಗುತ್ತೆ ಅಂತ ಅವರು ಯುದ್ಧ ಮಾಡಲ್ಲ ಅಂತ ಮಾಡ್ತಾರೆ. 3 ಆಯ್ತು. 4ನೇದು ವೆರಿ ಗುಡ್. ಅವರನ್ನ ಕೊಂದ್ರೆ ಏನ್ ಬರುತ್ತೆ? ನನಗೆ ಪಾಪ ಬರುತ್ತೆ. ಅದಕ್ಕೋಸ್ಕರ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾರೆ. ಎಸ್, ಈ 4 ಇದನ್ನ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಭಗವದ್ಗೀತೆಯ 1ನೇ ಅಧ್ಯಾಯದಲ್ಲಿ ಪಾಂಡವರಿಗೇನೆ ಜಯ ಸಿಗುತ್ತೆ ಅಂತ ಶುಭ ಶಕುನಗಳಿದೆ. ಒಂದೊಂದೇ ಹೇಳ್ಬೇಕು. ನಂಬರ್ 1, ಕಪಿಧ್ವಜ ಇತ್ತು. ಕಪಿಧ್ವಜ. ಓಕೆ, ಅರ್ಜುನನ ಒಂದು ಬಾವುಟದಲ್ಲಿ ಯಾರಿದ್ದಾರೆ? ಆಂಜನೇಯ ಇದ್ದಾರೆ. ಸೊ ಎಲ್ಲಿ ಆಂಜನೇಯ ಇರ್ತಾರೋ, ಎಲ್ಲಿ ರಾಮ ಇರ್ತಾರೋ ಅಲ್ಲಿ ಆಲ್ರೆಡಿ ವಿಜಯ ಆಗೋಗಿದೆ. ಅಂದ್ರೆ ಹಿಸ್ಟ್ರಿನಲ್ಲಿ ಅದು ಪ್ರೂವ್ ಆಗಿದೆ. ಸೊ ಇಲ್ಲೂ ಯಾರು ಬಂದಿದ್ದಾರೆ? ಆಂಜನೇಯ ಇದ್ದಾರೆ. ರಾಮನ ಜಾಗದಲ್ಲಿ ಕೃಷ್ಣ ಇದ್ದಾರೆ. ಅದಕ್ಕೋಸ್ಕರ ಪಾಂಡವರಿಗೇನೆ ವಿಜಯ. ಎಸ್, ನೆಕ್ಸ್ಟ್ ಆ ಶಂಖ ಊದ್ದಾಗ ಶುಭ ಅಶುಭ ಅವ್ರಿಗೆ ಎದುರ್ಕೊಳ್ಳೋಕೆ ಕೌರವರು ಎದುರ್ಕೋತಾರೆ, ಇವರಿಗೆ ಖುಷಿ ಆಗುತ್ತೆ, ಪಾಂಡವರು ಅಲ್ಲೇ ಸಂತೋಷ. ಸೊ ಯಾವಾಗ ಕೃಷ್ಣ, ಅರ್ಜುನ, ಪಾಂಡವರು ಶಂಖವನ್ನ ಊದ್ತಾರೆ, ಆ ನಾದ ಕೌರವರ ಹೃದಯ ಏನಾಗುತ್ತೆ? ನಡುಕ. ಚೂರು ಆಗುತ್ತೆ. ಇದು 2ನೇದು. ವೆರಿ ಗುಡ್. 3ನೇದು ಲಕ್ಷ್ಮೀದೇವಿ ಇದ್ದಾಳೆ. ಹಾ? ಲಕ್ಷ್ಮೀದೇವಿ. ಓಕೆ, ಗಾಡೆಸ್ ಆಫ್ ಫಾರ್ಚೂನ್ ಪಾಂಡವರ ಕಡೆ ಇದ್ದಾರೆ. ಅದಕ್ಕೋಸ್ಕರ ಲಕ್ಷ್ಮೀದೇವಿ ಎಲ್ಲಿರ್ತಾರೋ, ಭಾಗ್ಯಲಕ್ಷ್ಮಿ ಎಲ್ಲಿರ್ತಾರೋ ಅಲ್ಲೇನೆ ಜಯ ಬರುತ್ತೆ. ಎಸ್, ಲಕ್ಷ್ಮೀದೇವಿ ಎಲ್ಲಿರ್ತಾರೆ? ಕೃಷ್ಣನೇ. ಏನಕ್ಕೆ ಆ ಕಡೆ ಇದ್ದಾರೆ? ಕೃಷ್ಣ ಇದ್ದಾನೆ. ಅದಕ್ಕೋಸ್ಕರ ಅದು ಧರ್ಮಕ್ಷೇತ್ರ ಆಗಿತ್ತು, ಹಾಗಾಗಿ ಧರ್ಮಕ್ಕೆ ಜಯ ಎಸ್, ವಂಡರ್ಫುಲ್. ಅಂದ್ರೆ ಕುರುಕ್ಷೇತ್ರ ಏನಾಗಿತ್ತು? ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ ಆಗಿತ್ತು. ಯಾರು ಧರ್ಮಿಷ್ಠರಾಗಿರ್ತಾರೆ ಅವರಿಗೇನೆ ಜಯ ಸಿಗೋದು. ಅಧರ್ಮಿಷ್ಠರು ಸೋಲೋ ಹಾಗೆ ಆಗುತ್ತೆ ಅನ್ನೋದೇ ಶುಭ ಶಕುನ. ಓಕೆ, ನೆಕ್ಸ್ಟ್ ಇನ್ನೂ ಇದೆ. ಬಿಳಿ ಕುದುರೆಗಳೆಲ್ಲ ಇದೆ. ಬಿಳಿ ಕುದುರೆ ಇತ್ತು ಅಂತ ಅದಕ್ಕೋಸ್ಕರ. ಓಕೆ, ಬೇರೆ ಏನಾದ್ರು ನೆನಪಿದ್ಯಾ? ಬಿಗಿನಿಂಗ್ ಅಲ್ಲಿ ದುರ್ಯೋಧನ ಆಡೋ ಮಾತುಗಳಲ್ಲಿ ಭಯ ಎದ್ದು ಕಾಣುತ್ತೆ. ಮೇನ್ ಆಗಿ ಕೃಷ್ಣ ಇವ್ರ ಕಡೆ ಇದ್ದಾನೆ ಅಂತ. ಕೃಷ್ಣ ಎಲ್ಲಿದ್ದಾನೆ? ಸೂತ್ರಧಾರ. ಎಲ್ಲಿ ಹೇಳಿದ್ರು? ಯಾರು ಹೇಳಿಲ್ಲ. ನಾನು ಹೇಳಿದ್ನಲ್ಲ ಈಗ. ಈಗ ಹೇಳಿದ್ರೆ ಎಸ್. ಶ್ರೀರಾಮ ಹೆಂಗಿದ್ದ ಅಲ್ಲಿ ಕೃಷ್ಣ ಇರೋದಕ್ಕೇನೆ ಅಲ್ಲಿ ಲಕ್ಷ್ಮೀದೇವಿ ಇರೋದು. ಅವಾಗ
ಸೊ ಕೃಷ್ಣ ಎಲ್ಲಿರ್ತಾರೋ ಅವ್ರಿಗೇನೆ ಜಯ. ಅಲ್ಲಿ ಒಬ್ಬರೇ ಇರ್ಲಿ ಅಥವಾ ಇಬ್ಬರೇ ಇರ್ಲಿ, ಇಲ್ಲಿ ಕೋಟ್ಯಾಂತರ ಜನ ಇರ್ಲಿ, ಇಲ್ಲೇನೆ ಜಯ ಆಗೋದು. ಓಕೆ, ಆಮೇಲೆ ಮತ್ತೆ ಪಾಂಡವರ ಕಡೆ ಇರೋರೆಲ್ಲ ಪಾಂಡವರಿಗೆ ಸಪೋರ್ಟ್ ಮಾಡೋರೇ ಇದ್ರು, ಈ ಕಡೆ ಎಲ್ಲ ಬೈ ಫೋರ್ಸಬಲಿ ಇದ್ರು. ಹೌದು, ಎಸ್. ಸ್ವಇಚ್ಛೆಯಿಂದ ಪಾಂಡವರ ಕಡೆ ಯಾರ್ಯಾರೆಲ್ಲ ಇದ್ರು ಅವರು ಸಂಬಂಧಿಕರಾಗಿದ್ರು, ಪ್ರೀತಿಯಿಂದ ವಿಶ್ವಾಸದಿಂದ ಅವರ ಕಡೆ ಯುದ್ಧ ಮಾಡೋದಕ್ಕೆ ಅಂತ ಬಂದಿದ್ರು. ಆದ್ರೆ ಕೌರವರ ಕಡೆ ಜಾಸ್ತಿ ಜನ ಇದ್ರು, ಅವ್ರೇನ್ ಮಾಡಿದ್ರು, ಬಲವಂತವಾಗಿ ತಂದು ತನ್ನ ಸೈನ್ಯದಲ್ಲಿ ಅವರನ್ನು ಸೇರಿಸ್ಕೊಂಡಿದ್ರು. ಅದಕ್ಕೋಸ್ಕರ ಅವರಿಗೆ ಪಾಂಡವರಿಗೇನೆ ಜಯ ಸಿಗುತ್ತೆ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಬೇರೆ ಏನಾದ್ರು ನೆನಪಿದೆಯಾ? ಅರ್ಜುನನ ರಥ ಯಾರು ಕೊಂಡಿರೋದು? ಅಗ್ನಿದೇವ. ಸೊ ಅದಕ್ಕೋಸ್ಕರ ಆಮೇಲೆ ಶಂಖ, ಇದು ಕೃಷ್ಣ ಆಮೇಲೆ ಅರ್ಜುನ ಇವರೆಲ್ಲ ಊದಿದಂತ ಶಂಖ ಏನು? ಅಲೌಕಿಕವಾದಂತ ಒಂದು ಶಂಖ ಅದು. ಸೊ ಅದಕ್ಕೋಸ್ಕರ ಇವ್ರಿಗೇನೆ ಜಯ. ಓಕೆ, ಸಮಯ ಮೀರ್ತಾ ಇದೆ. ಒಂದು ರೋಡ್ ಪ್ಲೇ ಇತ್ತು, ಅದನ್ನು ಮಾಡ್ಬೋದಾಯ್ತು, ಚೆನ್ನಾಗಿರೋದು. ಮಾಡೋಣ, ಇನ್ನೊಂದು 5 ನಿಮಿಷ ಆಗುತ್ತೆ. ಓಕೆ, ನಿಮ್ಮ ಕಡೆಯಿಂದ ಯಾರೋ ಒಬ್ರು ಬರಬೇಕು. ಇಲ್ಲೊಂದು ಹೆಸರು ತೋರಿಸ್ತೀನಿ, ಅದನ್ನ ನೋಡಬೇಕು. ನೀವು ಅದನ್ನ ಆಕ್ಟ್ ಮಾಡಿ ತೋರಿಸ್ಬೇಕು. ನೀವು ಅದನ್ನ ಐಡೆಂಟಿಫೈ ಮಾಡಬೇಕು. ಮಾಡಿಬಿಟ್ಟು ಆ ಒಂದು ಪರ್ಸನಾಲಿಟಿ ಇದೆ, ಇದೆಲ್ಲ ಬರೀ ಒಬ್ಬರ ಒಂದು ಪರ್ಸನಾಲಿಟಿನೇ ಆಗಿರ್ತಾರೆ, ಬೇರೆ ಇನ್ನೇನಾಗಿರಲ್ಲ. ಆ ಪರ್ಸನಾಲಿಟಿದು ಏನಾದರೂ ಒಂದು ಗುಣನ ನೀವು ಹೇಳ್ಬೇಕು. ಓಕೆ, ಓಕೆ, ಯಾರೋ ಒಬ್ಬರು ಬನ್ನಿ ಫಸ್ಟ್. ಇಷ್ಟೊತ್ತಿಗೆ ನಾನು ತೋರಿಸ್ಕೊಟ್ರೆ ಶಿಖಂಡಿ ತೋರಿಸ್ಬಿಟ್ರೆ ಹೇಳಕ್ಕೆ ಇಲ್ಲ, ಸಿಂಪಲ್ ಆಗಿ ತೋರಿಸ್ತೀನಿ. ಬೇಗ ಬನ್ನಿ, ಬೇಗ ಬನ್ನಿ, ಟೈಮ್ ಇಲ್ಲ. ಅಂದ್ರೆ ಎಷ್ಟೋ ಜನ ಇದ್ರು, ಅಟ್ಲೀಸ್ಟ್ ಒಂದು ಹೋಗಿ 2 ಅಥವಾ 3 ಮಾಡೋಣ. ವೆರಿ ಗುಡ್, ಬನ್ನಿ 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 ಬನ್ನಿ. ಆ ರೀತಿ ಬರ್ಬೇಕು. ಓದ್ಕೋ, ಹೇಳ್ಬೇಡ, ಆಕ್ಟ್ ಮಾಡಿ ತೋರಿಸ್ಬೇಕು. ಅವ್ರಿಗೆ ಮಾತ್ರ ಭೀಮಾ ಇವ್ರು ಮಾತ್ರ. ನೀನು ಇದು ಮಾಡಪ್ಪ, ಆಕ್ಟಿಂಗ್ ಮಾಡಪ್ಪ. ಕೃಷ್ಣ, ಓಕೆ. ಅರ್ಜುನ ಬಿಲ್ಲು ಕೃಷ್ಣನ ಸಾಯಿಸ್ತಾನ. ಬಲರಾಮ, ಹಲ್ಲು ಹೇಳ್ತಾ ಇದ್ದಾನ. ಹಲ್ ಕಿತ್ತಿದ್ನಾ? ಕೃಷ್ಣ ಹಲ್ ಕಿತ್ತಿದ್ನ? ಗಣೇಶ, ಇನ್ನೊಬ್ಬರ ಕಾಳಿಂಗ, ಹಲ್ಲು ಹಲ್ ಕಿತ್ತದ? ಆಯ್ತು, ಅದು ಬಿಟ್ಟು ಬೇರೆ ಅಂತ ಹೇಳಪ್ಪ. ಕೃಷ್ಣ ಕೃಷ್ಣ ಆಗಲಿಲ್ಲ. ಅಲ್ಲ, ಗಂಧ ಮಕ್ಕಳನ್ನ ಸಾಯಿಸಿದ್ದು ಕೃಷ್ಣ. ಪಾಸ. ಬೇಡ ಸರ್, ಇನ್ನೊಬ್ಬರ ನಾವು ಅರ್ಥ ಆಗ್ತಿರೋದು. ನೀವು ಸೆಲೆಕ್ಟ್ ಮಾಡ್ಕೊಂಡು ಬರ್ಬೇಕಾಗಿತ್ತು ಕರೆಕ್ಟ್ ಆಗಿರೋರ್ನ. ನಮ್ಗೆ ಅರ್ಥ ಆಗ್ತಿಲ್ಲ. ಓಕೆ, ನೀನು ಇಲ್ಲೇ ಇರೋ, ನೀನು ಇಲ್ಲೇ ಇರೋ. ಇನ್ನೊಬ್ರು ಯಾರನ್ನ ಬರಂಗಿಲ್ಲ, ಬನ್ನಿ ಬೇಗ ಬೇಗ ಬೇಗ. ಇಲ್ಲೇ ಇರು, ಇಲ್ಲೇ ಇರೋ, ಅಲ್ಲೋಗ್ಬಿಟ್ಟು ಹೇಳ್ಬಾರ್ದು. ಓಕೆ, ಅರ್ಜುನ ಅರ್ಜುನ ಯಾರನ್ನು ಸಾಯಿಸ್ತಾ ಅಂತ? ಯಾರಪ್ಪ ಹೇಳಿದ್ದು? ಮಾತಾಜಿಗಳು ಹೇಳಂಗಿಲ್ಲ. ಕರ್ಣ ಆಯ್ತು ಆಕ್ಚುಲಿ. ಅದೇ ಅರ್ಜುನ ಆಪೋಸಿಟ್ ಅಪೋಸಿಟ್. ಓಕೆ ಓಕೆ, ವೆರಿ ಗುಡ್. ಅಲ್ಲೇ ಇದೆ ಅಲ್ಲಲ್ಲ, ಕಿತ್ತಿದ್ದು ಕಿವಿ ಕಿತ್ತಿದ್ದು, ಕುಂಡಲ, ಕರ್ಣ ಕುಂಡಲ, ಕವಚ ಕವಚ ಅಂತ ಹೇಳಿದ್ರೆ ಆಗೋಗಿರೋದು. ಓಕೆ, ಅವ್ರ ಕ್ಯಾರೆಕ್ಟರ್. ವಾಟ್ ಇಸ್ ದ ಟೇಕ್ ಅವೇ ಫ್ರಮ್ ಕರ್ಣ? ನಿಮ್ದು ದಾನ, ಶೂರ. ನಿಮ್ಮ ಲೈಫ್ ಲೆಸನ್ ಏನು ಅವರಿಂದ? ಲೈಫ್ ಲೆಸನ್ ಏನು?
ನಿಯತ ಅಷ್ಟೊಂದು ಇರ್ಬಿಡುದು. ಹಾ? ಅಷ್ಟೊಂದು ನಿಯತ. ಅಷ್ಟೊಂದು ನಿಯತ್ತಾಗಿರ್ಬಾರ್ದು ಅಂತ. ಸ್ವಾಮಿ ನಿಷ್ಠೆ, ಸ್ವಾಮಿ ನಿಷ್ಠೆ. ಒಳ್ಳೆಯವ್ರ ಜೊತೆ ನಮ್ಮ ಇರ್ಬೇಕು. friendship ಅನ್ನು ನಾವು ಒಳ್ಳೆಯವರಾಗಿದ್ರೆ ಸಾಕಾಗಲ್ಲ, ಮನಸ್ಸನ್ನು ಒಳ್ಳೆಯವರಾಗಿರ್ಬೇಕು ಅಂತ. ಫ್ರೆಂಡ್ಶಿಪ್ ನಾನು ಎಷ್ಟೇ ಒಳ್ಳೆಯವನಾಗಿದ್ರು ಸಾಲಲ್ಲ. ಸಹವಾಸ. ನಾನು ಯಾರ ಜೊತೆ ಇರ್ತೀನಲ್ಲ ಅವರು ಒಳ್ಳೆಯವರಾಗಿರ್ಬೇಕು. ನಾನು ದಾನ ವೀರ ಶೂರ ಕರ್ಣ ಆಗಿರ್ಬೋದು, ನನ್ನಲ್ಲಿ ಎಲ್ಲಾ ಗುಣಗಳು ಒಳ್ಳೆಯದೇ ಇರ್ಬೋದು. ನಾನು ಹೋಗಿ ದುರ್ಯೋಧನರ ಜೊತೆ ಇದ್ರೆ ನನಗಾಗದೇನು ಸೋಲೆ. ಅದೇ ಲೈಫ್ ಲೆಸನ್ ಕರ್ಣನಿಂದ. ಓಕೆನಾ? ಇವಾಗ ನಿಮ್ ಕಡೆ ಬನ್ನಿ. ಅಧರ್ಮದ ಜೊತೆ ಕೈಗೂಡಿಸ್ತವೆ. ಅವ್ನು ನಿಮ್ಮ ಕಡೆ ನಲ್ವೇನ್ರಿ? ನಮ್ಮ ಕಡೆ ಪಾಯಿಂಟ್ ಬರ್ತಾರೆ, ನಮ್ಮ ಕಡೆ ಬರುತ್ತೆ ಈ ಪಾಯಿಂಟ್. ಕಡೆ ಬನ್ನಿ. ಓಕೆ, ಲೈಫ್ ಲೆಸನ್ ಏನು ಕೃಷ್ಣನಿಂದ? ಕೃಷ್ಣ ಕೃಷ್ಣನಿಂದ ಏನೋ life lesson expectation ಹೇಗೆ ಇರಲ್ಲ, ಕಷ್ಟ ಬರೀ ಬಂದ್ರು ಭಕ್ತಿ ಅಷ್ಟೇ ನಕ್ಕೊಂಡು ಹೇಳ್ತಾರೆ. ಸರ್ವಾಂತರ್ಯಾಮಿ. ಏನೇ ಕಷ್ಟ ಬಂದ್ರು ಪರಿಹಾರ. ಅದನ್ನ ಎದುರಿಸೋದು ನಗುಮುಖದಿಂದ ಎದುರಿಸೋದು, ಕಷ್ಟನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಕಷ್ಟನ ಅಕ್ಸೆಪ್ಟ್ ಮಾಡ್ಕೊಂಡು, ನಕ್ಕೊಂತ ಜೀವನ ಮಾಡೋದು. ಓಕೆ, ಕಷ್ಟ ಬಂದ್ರೆ ಕಷ್ಟನ ಅಕ್ಸೆಪ್ಟ್ ಮಾಡ್ಕೊಂಡು ನಕ್ಕೊಂಡು ಕಷ್ಟ ಜೊತೆನೇ ಜೀವನ ಮಾಡೋದು. ಸರಿ ಇದ್ರೆ ಸರಿ ಅಂತ ಇತ್ತು, ತಪ್ಪಿದ್ರೆ ತಪ್ಪು. ಎಲ್ಲಿ ತಪ್ಪಿರುತ್ತೆ ಅದಕ್ಕೆ ನಾವು ತಪ್ಪು ಅಂತ ಹೇಳಿ ಅದನ್ನ ಒಂದು ವಿರೋಧ ಮಾಡಬೇಕು. ಸರಿ ಇದ್ದಾಗ ಸರಿ ಅನ್ಬೇಕು, ತಪ್ಪಿದ್ದಾಗ ತಪ್ಪು ಮಾಡಿ. ತಪ್ಪು ಅಂತ ಹೇಳ್ಬೇಕು. ಅದೇ ಲೈಫ್ ಲೆಸನ್ ಕೃಷ್ಣನಿಂದ. ಆನಂದ. ಅವನಿಂದ ಆನಂದ. ಕೃಷ್ಣನಿಂದ ಏನನ್ನ ಕಲಿಬಹುದು? ಕರ್ಮವನ್ನು ಮಾಡಬೇಕು, ಆದರೆ ಅದರ ಅಪೇಕ್ಷೆ ಇರಬಾರ್ದು. ವೆರಿ ಗುಡ್, ವೆರಿ ಗುಡ್ ಪಾಯಿಂಟ್. ಡೌನ್ ಟು ಅರ್ತ್. ಡೌನ್ ಟು ಅರ್ತ್. ಆಮೇಲೆ ಧರ್ಮದ ಸಲುವಾಗಿ ಯುದ್ಧ ಮಾಡಬೇಕು, ನಮ್ಮ ಧರ್ಮ ನ್ಯಾಯ ಸಲುವಾಗಿ ಯುದ್ಧ ಮಾಡಬೇಕು. ಅವರ ಎಂಟೈರ್ ಜೀವನ ನೀವು ನೋಡಿದ್ರೆ ಧರ್ಮಕ್ಕೋಸ್ಕರ, ಧರ್ಮದ ಒಂದು ಸ್ಥಾಪನೆಗೋಸ್ಕರ ಮಾಡಲೇಬೇಕು. ಅವರು ತಮ್ಮ ಇಡೀ ಜೀವನವನ್ನ ಮುಡುಪಾಗಿ ಇಟ್ಟಿರ್ತಾರೆ. ಅಂದ್ರೆ ಧರ್ಮ ಅಂತ ಬಂದಾಗ ಯಾವ ರಿಲೇಷನ್ಸ್ ಬರಲ್ಲ, ಏನು ಬರಲ್ಲ. ಯಾವ ರಿಲೇಷನ್ಸು ಬರಲ್ಲ, ಯಾರು ಬರಲ್ಲ ಅಲ್ಲಿ. ಅವರು ನನ್ನ ಸಂಬಂಧಿಕರಾಗಿದ್ರು ಸಹ ಅವರನ್ನ ಕೊಲ್ಲು ಅಂತಾನೆ ಕೃಷ್ಣ ಹೇಳ್ತಾರೆ. ಅವ್ರು ಯಾರೇ ಆಗಿರ್ಬೋದು, ಅಧರ್ಮದಲ್ಲಿದ್ರೆ ಅವರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು, ಅದನ್ನ ಎದುರಿಸಲೇಬೇಕು. ಆಮೇಲೆ ಸಂಪೂರ್ಣವಾಗಿ ಅವ್ರಿಗೆ ಅರ್ಪಣೆ ಮಾಡಿದಾಗ ಅವ್ನು ಯಾವ ಸ್ಥಾನಕ್ಕೆ ಬೇಕಾದ್ರೂ ಕೊಯ್ಬೋದು. ಹೋಗ್ತಾನೆ. ಇವಾಗ ಅರ್ಜುನನಿಗೆ ಸಾರಥಿ ಹಾಗೆ ಆಗೋ ಥರ. ಅವ್ರು ಯಾವಾಗ ಅರ್ಜುನನಿಗೆ ಫ್ರೆಂಡ್ ಆಗ್ತಾರೆ, ಅವ್ರು ಯಾವ ಲೆವೆಲ್ಗೆ ಹೋಗ್ತಾರೆ, ಅವರ ಒಂದು ಸಾರಥಿ ಆಗ್ತಾರೆ, ಡ್ರೈವರ್ ಆಗ್ತಾರೆ. ಸೊ ಕೃಷ್ಣದ್ದು ತುಂಬಾ ಇರುತ್ತೆ, ಸಮಯನೂ ಮೀಡ್ತಾ ಇದೆ. ಸೊ ಇಲ್ಲಿಗೆ ನಿಲ್ಸೋಣ. ತುಂಬಾ ಚೆನ್ನಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ವಾರದಿಂದ